ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ. ವೀಕ್ಷಕರೇ, ಮಾರ್ಚ್ ತಿಂಗಳು ಬಂದಾಗ ಅದರಲ್ಲೂ 14ನೇ ತಾರೀಕು ಬಂದರೆ ಅದು ಜಾಗತಿಕ ಕಿಡ್ನಿ ದಿನ ಅಂತ. ಮೂತ್ರಪಿಂಡ ದಿನಾಚರಣೆ ಆಚರಿಸುವುದರ ಮೂಲಕ ಈ ಕಿಡ್ನಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ಬಹಳ ಮುಖ್ಯವಾದಂಥ ಒಂದು ದಿನವಾಗಿ ಇಡೀ ತಿಂಗಳಿನಲ್ಲಿ ಅದರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮ ಎಲ್ಲೆಡೆ ನಡೀತಾ ಇದೆ. ಇವತ್ತು ಕಿಡ್ನಿಯ ಬಗ್ಗೆ ಮಾತಾಡಿದರೆ ನಮ್ಮ ವಯಸ್ಕರಲ್ಲಿ ಹಿರಿಯರಲ್ಲಿ ಕಿಡ್ನಿ ಸಮಸ್ಯೆಯನ್ನು ಕೇಳ್ತೇವೆ. ಆದರೆ ಇತ್ತೀಚಿನ ಒಂದು ದಿನಗಳಲ್ಲಿ ಮಕ್ಕಳಲ್ಲಿ ಕೂಡ ಕಿಡ್ನಿಯ ಸಮಸ್ಯೆ ಪ್ರಾರಂಭವಾಗಿರುವುದನ್ನು ಗಮನಿಸಿದಾಗ ಬಹಳ ಆತಂಕ ಆಗ್ತದೆ. ಯಾಕಂದರೆ ಒಂದು ರಾಷ್ಟ್ರದ ಮುಂದಿನ ಪ್ರಜೆಗಳು ಆ ರೀತಿಯ ಸಮಸ್ಯೆಗಳಿಂದ ಬಳಲಿದ್ರೆ ಈ ದೇಶಕ್ಕೆ ದೊಡ್ಡ ಹಾನಿ. ಆರೋಗ್ಯಪೂರ್ಣವಾದಂಥ ಮಕ್ಕಳನ್ನು ಪಡೀಲಿಕ್ಕೆ ತುಂಬ ಕಷ್ಟ. ಆ ನೆಲೆಯಲ್ಲಿ ಈ ಒಂದು ದಿನಾಚರಣೆ ಆಚರಿಸುತ್ತಿರುವ ಈ ತಿಂಗಳಿನಲ್ಲಿ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳುವುದಕ್ಕಾಗಿ ನಮ್ಮೊಡನಿದ್ದಾರೆ ಕಲಬುರಗಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ಮೂತ್ರಪಿಂಡ ರೋಗ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ರಾಣಿ ಪಾಟೀಲ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಡಾಕ್ಟ್ರೆ, ನಿಮಗೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ನಮಸ್ಕಾರ. ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಡಾಕ್ಟ್ರೆ, ಇವತ್ತಿನ ದಿನಮಾನದಲ್ಲಿ ಕಿಡ್ನಿ ಸಮಸ್ಯೆ ಒಂದು ಸಾಮಾನ್ಯವಾಗಿ ಬಿಟ್ಟಿದೆ. ಬಹಳ ಆತಂಕಕಾರಿಯಾಗಿರ್ತಕ್ಕಂಥ ಒಂದು ವಿಷಯ ಕೂಡ. ಆರೋಗ್ಯ ಸಮಸ್ಯೆಯಲ್ಲಿ ಕಿಡ್ನಿ ಸಮಸ್ಯೆ ಪ್ರಾರಂಭ ಆದರೆ ಅದು ದೊಡ್ಡ ಆತಂಕವನ್ನು, ವೈಯಕ್ತಿಕ ಜೀವನದಲ್ಲಿ ಬಹಳಷ್ಟು ಕಷ್ಟ ನಷ್ಟಗಳಿಗೆ, ಮಾನಸಿಕ ತುಮುಲಕ್ಕೆ ಕಾರಣ ಆಗ್ತದೆ. ಅದರಲ್ಲೂ ಕೂಡ ಮಕ್ಕಳಲ್ಲಿ ಕಂಡು ಬಂದರೆ ಮತ್ತೆ ಹೇಳೋದೇ ಬೇಡ, ಇಡೀ ಕುಟುಂಬಕ್ಕೆ ಬಹಳ ದೊಡ್ಡ ತೊಂದರೆ ಆಗ್ತದೆ. ಇಂಥ ಒಂದು ಕಿಡ್ನಿ ಸಮಸ್ಯೆಯನ್ನು ಜನಮಾನಸಕ್ಕೆ ತಿಳಿಸಬೇಕು, ಯಾವ ರೀತಿ ಅದನ್ನು ತಡಿಬೇಕು, ಯಾವ ರೀತಿ ಜಾಗೃತಿಯನ್ನು ಮೂಡಿಸಬೇಕು ಅನ್ನುವ ಕಾರಣಕ್ಕಾಗಿ ಮಾರ್ಚ್ ತಿಂಗಳ 14ನೇ ದಿನವನ್ನು ಇಡೀ ಜಗತ್ತಿನಾದ್ಯಂತ ವರ್ಲ್ಡ್ ಕಿಡ್ನಿ ಡೇ ಅಥವಾ ಜಾಗತಿಕ ಕಿಡ್ನಿ ದಿನ ಅಂತ ಹೇಳಿ ಆಚರಿಸಲಾಗ್ತಾ ಇದೆ. ಆಚರಿಸುವುದು ಅದು ಜಾಗೃತಿಯನ್ನು ಮೂಡಿಸುವುದಕ್ಕಾಗಿ. ಇದರ ಮಹತ್ವದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಿ. ಖಂಡಿತ ಸರ್. ಪ್ರತಿ ವರ್ಷ ಮಾರ್ಚ್ ತಿಂಗಳಿನ 2ನೇ ಗುರುವಾರದಂದು ನಾವು ವಿಶ್ವ ಕಿಡ್ನಿ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಸೊ ಈ ವರ್ಲ್ಡ್ ಕಿಡ್ನಿ ಡೇ ಆಚರಿಸುವ ಇಂದಿನ ಉದ್ದೇಶ ಏನಂತಂದ್ರೆ, ಎಲ್ಲರಿಗೂ ಕಿಡ್ನಿ ರೋಗ, ಯಾವುದೇ ಜನಾಂಗದವರಾಗ್ಲಿ, ಸಣ್ಣವರಾಗ್ಲಿ, ದೊಡ್ಡವರಾಗ್ಲಿ, ಯಾರಿಗೆ ಕಿಡ್ನಿ ರೋಗ ಬಂದ್ರೆ ಅಂಥವರಿಗೆ ಅತ್ಯುತ್ತಮ ಗುಣಮಟ್ಟದ ಚಿಕಿತ್ಸೆ ತಲುಪಬೇಕು ಮತ್ತು ಅಂಥವರಲ್ಲಿ ಅಥವಾ ಜನರಲ್ಲಿ ಕಿಡ್ನಿ ಸಮಸ್ಯೆಗಳ ಬಗ್ಗೆ, ಅದರ ಸಮಸ್ಯೆಗಳಿಗೆ ಇರುವಂತಹ ಚಿಕಿತ್ಸೆ ವಿಧಾನಗಳ ಬಗ್ಗೆ ಜಾಗೃತಿ ಮೂಡಿಸಬೇಕು. ಸ್ವಲ್ಪ ಆದ್ರೂ ಜನರಿಗೆ ತಿಳುವಳಿಕೆ ಇರಲಿ. ಇವಾಗ ಮುಂಚೆ ಏನಾದ್ರೂ ಕಿಡ್ನಿ ಸಮಸ್ಯೆಗಳು ಬಂದಲ್ಲಿ ಹಿಂದಿನ ಟೈಮ್ ನಾವು ನೆನೆಸ್ಕೊಂಡ್ರೆ ಹೈದರಾಬಾದ್ ಇಲ್ಲ ಬ್ಯಾಂಗ್ಳೂರ್ ಇಲ್ಲ ಅಂತಂದ್ರೆ ಸೋಲಾಪುರ್ ಅಲ್ಲಿ ಹೋಗ್ತಾ ಇದ್ರು ಜನರು. ಕಲಬುರ್ಗಿ ಇದರಲ್ಲಿ ನಾನು ಮಾತಾಡಿದ್ರೆ, ಸೊ ಇವಾಗ ಆ ತರ ಸಿಚುವೇಶನ್ ಇಲ್ಲ. ಯಾಕಂತಂದ್ರೆ ಕಲಬುರ್ಗಿಯಲ್ಲಿ ಕೂಡ ಒಳ್ಳೆಯ ಮೂತ್ರತಂಡ ತಜ್ಞರಿದ್ದಾವೆ. ಅದರಲ್ಲೂ ನಾನು ಮಕ್ಕಳ ಮೂತ್ರಪಿಂಡ ತಜ್ಞರಾಗಿರೋದ್ರಿಂದ ಯಾವುದೇ ರೀತಿಯ ಮಕ್ಕಳಲ್ಲಿ ಕಿಡ್ನಿ ಸಮಸ್ಯೆಗಳಿದ್ದಲ್ಲಿ ನಾವು ಈಗ ನೀವು ನಿಮ್ಮ ಊರು ಕಲಬುರ್ಗಿಯಲ್ಲೇ ಚಿಕಿತ್ಸೆಯನ್ನ ಪಡೆಯಬಹುದಾಗಿದೆ. ಹಾಗೆ ನಮ್ಮ ಯಾವ ಊರುಗಳಲ್ಲಿ ಕಿಡ್ನಿಗೆ ಸಮಸ್ಯೆ ಬಂದ್ರೆ ಆ ಸಂಬಂಧಪಟ್ಟ ತಜ್ಞರನ್ನ ಭೇಟಿ ಆಗಬೇಕು. ಈಗ ಡಾಕ್ಟರ್, ಈಗ ಕಿಡ್ನಿ ಸಮಸ್ಯೆ ಅಂದಾಗ ಮಕ್ಕಳಲ್ಲಿಯೂ ಕಿಡ್ನಿ ಸಮಸ್ಯೆ ಬರ್ತದೆ ಅಂತ ತಾವು ಹೇಳಿದ್ರಿ, ಹಿರಿಯರಲ್ಲೂ ಕಾಣ್ತೇವೆ. ಈ ಮಕ್ಕಳ ಮೂತ್ರಪಿಂಡ ತಜ್ಞರು ಅಂತ ಹೇಳಿದ್ರೆ ಏನು ವೈಶಿಷ್ಟ್ಯ? ವೈಶಿಷ್ಟ್ಯ ಏನಂದ್ರೆ, ನಾನು ಮೊದಲು ಮಕ್ಕಳ ತಜ್ಞದು ಅದರ ವ್ಯಾಸಂಗ ಮಾಡಿದ ನಂತರ ಮಕ್ಕಳ ಮೂತ್ರಪಿಂಡ ರೋಗಗಳ ಬಗ್ಗೆ ಉನ್ನತ ವ್ಯಾಸಂಗ ಮಾಡಿದವರಿಗೆ ಮಕ್ಕಳ ಮೂತ್ರಪಿಂಡ ತಜ್ಞರು ಅಂತ ನಾವು ಕರಿತೇವೆ. ಸೊ ಈ ಸ್ಪೆಷಾಲಿಟಿ ಯಾಕೆ ಬಂತು ಅಂತಂದ್ರೆ, ಮುಂಚೆ ಎಲ್ಲ ದೊಡ್ಡವ್ರನ್ನ, ವಯಸ್ಕರನ್ನ ನೋಡುವ ನೆಫ್ರಾಲಜಿಸ್ಟ್ ಅಥವಾ ಮೂತ್ರಪಿಂಡ ತಜ್ಞರು ಇರ್ತಾ ಇದ್ರು. ಮಕ್ಕಳಲ್ಲಿ ಬರೋ ಕಿಡ್ನಿ ರೋಗಕ್ಕೂ ದೊಡ್ಡವರಲ್ಲಿ ಬರೋ ಕಿಡ್ನಿ ರೋಗಕ್ಕೂ ಸ್ವಲ್ಪ ವ್ಯತ್ಯಾಸಗಳಿದಾವೆ. ಅಂಡ್ ಅದರ ಚಿಕಿತ್ಸೆ ವಿಧಾನ ಆಗ್ಲಿ, ಪ್ರೋಟೋಕಾಲ್ಸ್ ಕೂಡ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಸೊ ಹಾಗಾಗಿ ಮಕ್ಕಳ ಮೂತ್ರಪಿಂಡ ತಜ್ಞರ ಅವಶ್ಯಕತೆ ಇದೆ ಅಂತ ಕಂಡು ಬಂದ ಮೇಲೆ ಈ ಸ್ಪೆಷಾಲಿಟಿಯನ್ನ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಮುಂಚೆಗೆ ಹೋಲಿಸಿದ್ರೆ ಇವಾಗ ಜಾಸ್ತಿ ಸಂಖ್ಯೆಯಲ್ಲಿ ನಾವು ಮಕ್ಕಳ ಮೂತ್ರಪಿಂಡ ತಜ್ಞರಿದ್ದೇವೆ ದೇಶದಲ್ಲಿ. ಸೊ ಈಗ ಯಾವ ರೀತಿಯ ಮಕ್ಕಳಲ್ಲಿ ಮೂತ್ರಪಿಂಡ ರೋಗಗಳಿದ್ರೆ ನೀವು ಮಕ್ಕಳ ಮೂತ್ರಪಿಂಡ ತಜ್ಞರನ್ನು ಕಾಣುವುದು ಉತ್ತಮ. ಅಂದ್ರೆ ಸ್ಪೆಷಲೈಸ್ಡ್ ಆಗಿ ಅವರು ಅದರಲ್ಲೇ ಸ್ಟಡಿ ಮಾಡಿರೋದ್ರಿಂದ, ಸೊ ಮಕ್ಕಳಲ್ಲಿ ಅಂದ್ರೆ ಹುಟ್ಟಿದ ದಿನದಿಂದ ನವಜಾತ ಶಿಶುವಿನಿಂದ ಹಿಡಿದ್ಬಿಟ್ಟು 18 ವರ್ಷದವರೆಗಿನ ಮಕ್ಕಳನ್ನು ನಾವು ನೋಡ್ತೇವೆ. ಈಗ ನಮ್ಮ ವೀಕ್ಷಕರಿಗೆ ಒಂದು ಪ್ರಶ್ನೆ, ಈ ಕಿಡ್ನಿ ಅಂದಾಗ ನಮ್ಮ ದೇಹದಲ್ಲಿ ಅದು ಏನು ಕೆಲಸ ಮಾಡ್ತದೆ ಅನ್ನೋ ಒಂದು ಪ್ರಶ್ನೆ ಇರ್ತದೆ. ಏನು ಹೇಳಿ ಅದ್ರ ಬಗ್ಗೆ? ತುಂಬಾ ಒಳ್ಳೆ ಪ್ರಶ್ನೆ. ಕಿಡ್ನಿ ಅನ್ನೋದು ಬಹುಮುಖ್ಯ ಅಂಗ ದೇಹಕ್ಕೆ. ಎಲ್ಲರೂ ಏನ್ ಅನ್ಕೊಂತಾರೆ, ಅದು ಒಂದು ಕ್ಲೀನಿಂಗ್ ಆರ್ಗನ್. ಓಕೆ, ನಮ್ಮ ಬಾಡಿಯಲ್ಲಿರೋ ವೇಸ್ಟ್ ಎಲ್ಲ ತೆಗೆದಾಗತ್ತೆ ಅಂತ ಅಷ್ಟೇ ಅನ್ಕೊಂಡಿರ್ತಾರೆ. ಅದು ಅಷ್ಟೇ ಕೆಲಸ ಮಾಡೋಲ್ಲ. ಆಬ್ವಿಯಸ್ಲಿ ಅದು ಮಾಡೋದು ಮೇನ್ ಕೆಲಸ ಅದೇ ಇರುತ್ತೆ. ನಮ್ಮ ಬಾಡಿಯಲ್ಲಿರೋ ವೇಸ್ಟ್, ಕೆಮಿಕಲ್ಸ್ ನಮ್ಮ ಬಾಡಿಗೆ ಏನ್ ಬೇಡ ಅದನ್ನ ಫಿಲ್ಟರ್ ಮಾಡಿ ಹಾಕತ್ತೆ. ಸೊ ದಟ್ ಈಸ್ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ. ಅದು ಒಂದು ಶುದ್ಧೀಕರಿಸುವ ಕೆಲಸ. ಅದು ಅದ್ರ ಜೊತೆಗೆ ಕಿಡ್ನಿ ಬಹುಮುಖ್ಯ, ಬಹಳ
ಕೆಲಸಗಳನ್ನು ಕೂಡ ಮಾಡುತ್ತೆ. ಯಾವ ತರ ಅಂದ್ರೆ ನಮ್ಮ ಬಾಡಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಿಡಿದು ಹೆಚ್ಚಿಗೆ ಇರುವ ನೀರಿನ ಅಂಶವನ್ನು ತೆಗೆದು, ಅಂದ್ರೆ ವಾಟರ್ ಬ್ಯಾಲೆನ್ಸ್, ಒಂದಿಷ್ಟು ಸೋಡಿಯಂ ದ್ರವಣ, ಪೊಟ್ಯಾಷಿಯಂ, ಈ ತರ ಬಹಳಷ್ಟು ದ್ರವಣಗಳಿರುತ್ತೆ ನಮ್ಮ ದೇಹದಲ್ಲಿ. ಅವುಗಳನ್ನ ಎಷ್ಟು ಅಂಶದಲ್ಲಿ ನಮ್ಮ ಬಾಡಿಗೆ ಬೇಕೋ ಅಷ್ಟು ಅಂಶದಲ್ಲಿ ಇಟ್ಬಿಟ್ಟು ಉಳಿದಿದ್ದನ್ನ ಫಿಲ್ಟರ್ಸ್ ಮಾಡೋ ಕೆಲಸ ಕೂಡ ಅದು ಮಾಡುತ್ತೆ. ಅಂಡ್ ಅದ್ರ ಜೊತೆಗೆ ಆಸಿಡ್ ಅಂಶ, ನಮ್ಮ ದೇಹದಲ್ಲಿ ಆಸಿಡ್ ಅಂಶನೂ ಕೂಡ ಒಂದೊಂದ್ಸಲ ಹೆಚ್ಚಾಗಿರೋ ಚಾನ್ಸಸ್ ಇರುತ್ತೆ. ಸೊ ನಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಬ್ಯಾಲೆನ್ಸ್ ಅಲ್ಲಿ ಮೇಂಟೈನ್ ಮಾಡೋದಕ್ಕೆ ಕಿಡ್ನಿ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅಂದ್ರೆ ನಮ್ಮ ಆರೋಗ್ಯವನ್ನು ಒಂದು ರೀತಿಯಲ್ಲಿ ಈ ಕಿಡ್ನಿ ಸಮತೋಲನವನ್ನ ಕಾಯ್ದುಕೊಂಡು ಹೋಗ್ತದೆ ಅಂತ. ಅದ್ರ ಜೊತೆಗೆ ಹೆಂಗೆ ಅಂದ್ರೆ ಅವ್ರಿಗೆ ಏನನ್ಸುತ್ತೆ, ಸ್ಟಾರ್ಟಿಂಗ್ ಸ್ವಲ್ಪ ಕಿಡ್ನಿ ತೊಂದರೆ ಏನೋ ಚಿಕ್ಕ ಪುಟ್ಟ ತೊಂದರೆ ಇರುತ್ತೆ, ಹೋಗ್ಲಿ ಬಿಡು, ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಆರಾಮೇ ಇರ್ತಾರೆ, ಏನು ಪ್ರಾಬ್ಲಮ್ ಇರಲ್ಲ. ಸೊ ಏನ್ ಮಾಡ್ಬಿಡ್ತಾರೆ, ಸ್ವಲ್ಪ ನಿರ್ಲಕ್ಷಣೆ ತೋರಿಸ್ತಾರೆ, ಮಾಡೋದು ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ತಗೊಳ್ಳಲ್ಲ ಅಥವಾ ಹೇಳಿದ ಕೋರ್ಸ್ ಕಂಪ್ಲೀಟ್ ಮಾಡಲ್ಲ. ಸೊ ಕೊನೆ ಹಂತಕ್ಕೆ ಬಂದಾಗ ಬಹಳ ಪ್ರಾಬ್ಲಮ್ಸ್ ಆಗುತ್ತೆ. ಹೇಗೆ ಅಂದ್ರೆ ಒಂದು ಸಲ ಕಿಡ್ನಿ ಕೆಲಸ ಮಾಡೋದು ನಿಲ್ಲಿಸ್ತು ಅಥವಾ ಕಮ್ಮಿ ಮಾಡ್ತು ಅಂದ್ರೆ ಅದು ಬರೀ ಕಿಡ್ನಿ ಅಷ್ಟೇ ಎಫೆಕ್ಟ್ ಆಗಲ್ಲ, ಇಡೀ ದೇಹದ ಅಂಗಗಳಿಗೂ ಕೂಡ ಎಫೆಕ್ಟ್ ಆಗುತ್ತೆ. ಅಂದ್ರೆ ನಮ್ಮ ಮೆದುಳಿಗೆ, ಹಾರ್ಟ್, ಲಂಗ್ಸ್ ಎಲ್ಲ ಅಂಗಗಳಿಗೆ ಅದು ಎಫೆಕ್ಟ್ ಮಾಡಿ ನಮ್ಮ ಜೀವನ ನಡೆಸೋ ರೀತಿನೇ ಕುಂಠಿತ ಮಾಡುತ್ತೆ. ಸೊ ಹಾಗಾಗಿ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ನಿಮ್ಗೆ ಯಾವುದೇ ರೀತಿಯ ಕಿಡ್ನಿ ತೊಂದರೆಗಳಿದ್ರೆ ಅದರ ವೈದ್ಯರನ್ನ ಭೇಟಿ ಮಾಡಿ ಸಲಹೆ ತಗೊಳ್ಳೋದು ಉತ್ತಮ. ಸ್ಟೇಜ್ ನಿರ್ಲಕ್ಷ್ಯ ಮಾಡಬೇಡಿ. ಕಿಡ್ನಿ ಚೆನ್ನಾಗಿ ಕೆಲಸ ಮಾಡಿದ್ರೆ ಆರೋಗ್ಯ ಏರುಪೇರಾಗುವುದಿಲ್ಲ, ಒಂದು ಸಮತೋಲನವಾದಂತಹ ಆರೋಗ್ಯಪೂರ್ಣವಾದಂತಹ ಬದುಕನ್ನ ಮಾಡಬಹುದು. ಡಾಕ್ಟರ್, ಬಹಳ ಸೂಕ್ಷ್ಮವಾದಂತ ಒಂದು ಪ್ರಶ್ನೆ. ನಾವು ಹಿರಿಯರಲ್ಲಿ ಕಿಡ್ನಿ ಸಮಸ್ಯೆಯ ಬಗ್ಗೆ ತುಂಬಾ ಕೇಳಿದ್ದೇವೆ. ಒಂದು ವಯಸ್ಸು ಆದಾಗ ಕಿಡ್ನಿ ಸಮಸ್ಯೆ ಉಂಟಾಗುವುದು, ಅದಕ್ಕೆ ಡಯಾಲಿಸಿಸ್ ಮಾಡೋದು, ಆರೋಗ್ಯವನ್ನು ಕಾಪಾಡೋದು, ಹೀಗೆಲ್ಲ ಇರ್ತದೆ. ಆದರೆ ಮಕ್ಕಳಲ್ಲಿ ಈ ಕಿಡ್ನಿ ಸಮಸ್ಯೆ ಯಾವ ವಯಸ್ಸಿನಿಂದ ಬರ್ತದೆ ಅಥವಾ ಹೇಗೆ ಬರ್ತದೆ? ನವಜಾತ ಶಿಶುವಿನಿಂದಲೇ ಬರ್ತದೋ ಅಥವಾ ಗರ್ಭದಲ್ಲಿರುವಾಗಲೇ ಬರ್ತದೆ, ಹೇಗೆ ಅಂತ? ಸಾಮಾನ್ಯವಾಗಿ ನಾವು ಮಕ್ಕಳಲ್ಲಿ ಯಾವ ತರಹದ ಕಿಡ್ನಿ ರೋಗಗಳನ್ನ ನೋಡ್ತೀವಿ ಅಂತಂದ್ರೆ, ಮೋಸ್ಟ್ ಕಾಮನ್ ಆಗಿ ನೋಡೋದಂದ್ರೆ ಯೂರಿನ್ ಇನ್ಫೆಕ್ಷನ್, ಅಂದ್ರೆ ಉರಿ ಮೂತ್ರ ಆಗುವುದು, ಮೂತ್ರ ಮಾಡುವಾಗ ನೋವಾಗುವುದು, ಹೊಟ್ಟೆ ನೋವಾಗುವುದು, ಈ ತರದ ಸಮಸ್ಯೆಗಳು. ಇದು ಮಾತಾಡಕ್ಕೆ ಬರುವಂತಹ ಮಕ್ಕಳು ಹೇಳ್ತಾರೆ. ಒಂದೊಂದ್ಸತಿ ಚಿಕ್ಕ ಮಕ್ಕಳು 1 ವರ್ಷದ 2 ವರ್ಷದ ಒಳಗಿನ ಮಕ್ಕಳಿಗೆ ಸುಖ ಸುಮ್ಮನೆ ಜ್ವರ ಬರ್ತಾ ಇರುತ್ತೆ. ಯಾಕೆ ಜ್ವರ ಬರ್ತಿದೆ ಅಂತ ಗೊತ್ತಾಗ್ತಿಲ್ಲ. ಆಗಾಗ ಜ್ವರ ಬಂದು ಯಾಕೆ ಜ್ವರ ಬಂತು ಅಂತ ಬೇರೆ ಕಾರಣಗಳು ಗೊತ್ತಿಲ್ಲದೆ ಇರುವಾಗ ಯೂರಿನ್ ಇನ್ಫೆಕ್ಷನ್ ರೂಲ್ ಔಟ್ ಮಾಡಬೇಕು. ಅಂಡ್ ತುಂಬಾ ಕಿರಿಕಿರಿ ಮಾಡೋದು, ತುಂಬಾ ಅಳೋದು, ಅದು ಕೂಡ ಒಂದು ತರಹದ ಲಕ್ಷಣ ಯೂರಿನ್ ಇನ್ಫೆಕ್ಷನ್. ಇಲ್ಲ ಅಂದ್ರೆ ಒಬ್ಬೊಬ್ಬರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಮುಖಭಾವ ಬರುತ್ತೆ. ಅದು ಸ್ಟಾರ್ಟಿಂಗ್ ಅಲ್ಲಿ ಮುಖಭಾವ ಬರ್ತಿರುತ್ತೆ. ದಿನ ನಾವು ಹಾಗೆ ಬಿಟ್ಟಿವಿ ಅಂತಂದ್ರೆ ಕ್ರಮೇಣ ಇಡೀ ದೇಹ ಉಬ್ಬಿಕೊಳ್ಳಕ್ಕೆ ಶುರು ಆಗುತ್ತೆ. ಅದು ಒಂದು ರೀತಿಯ ಕಿಡ್ನಿಯ ಸಮಸ್ಯೆಯ ಲಕ್ಷಣ. ಇಲ್ಲಿ ನಾನು ಬಹಳ ದಿನದಿಂದ ನೋಡ್ತಿರೋದೇನಂದ್ರೆ, ಆತರ ಭಾವ ಇತ್ತಂದ್ರೆ ಏನೋ ಕಾಮ್ನಿ ಅದ, ಜಾಂಡಿಸ್ ಅದ ಅಂತ ಎಲ್ಲ ಟ್ರೀಟ್ಮೆಂಟ್ ತಗೊಂಡು ಕೊನೆ ಟೈಮಲ್ಲಿ ನಮ್ಮ ಹತ್ರ ಬರ್ತಾರೆ. ಸೊ ಯಾವುದೇ ಮಕ್ಕಳಲ್ಲಿ ಅಥವಾ ದೊಡ್ಡ ಯಾರಲ್ಲೂ ಈ ತರದ ಸಮಸ್ಯೆ ಇದ್ರೆ ಕಿಡ್ನಿದು ಸಮಸ್ಯೆಗೋಸ್ಕರ ಸ್ವಲ್ಪ ಟೆಸ್ಟ್ ಮಾಡಿಸೋದು ಉತ್ತಮ. ಅದ್ರ ಜೊತೆಗೆ ಕಿಡ್ನಿಯಲ್ಲಿ ಸ್ಟೋನ್ಸ್ ಇರೋ ಚಾನ್ಸಸ್ ಇರುತ್ತೆ ಮಗುವಿಗೆ. ಕಿಡ್ನಿ ಸ್ಟೋನ್ಸ್ ಅಂಡ್ ಕಿಡ್ನಿಯ ಮೂತ್ರದಲ್ಲಿ ಯಾವಾಗಾದ್ರೂ ರಕ್ತ ಹೋದ್ರೆ ಇವನ್ನೆಲ್ಲ ನೀವು ನಿರ್ಲಕ್ಷಿಸದೆ ಮಾಡಬೇಕು. ಅಂಡ್ ಅದರ ಜೊತೆಗೆ ಹುಟ್ಟುತ್ತಾನೆ ಜನಿಸಿದ ಶಿಶುವಿಗೂ ಕೂಡ ಕಿಡ್ನಿ ತೊಂದರೆ ಇರೋ ಚಾನ್ಸ್ ಇರತ್ತೆ. ಸೊ ಯಾರೇ ಸ್ಕ್ಯಾನ್ ಮಾಡಿಸಿರ್ತಾರೆ, ಗರ್ಭಿಣಿ ಇರುವಾಗ ಸ್ಕ್ಯಾನ್ ಮಾಡಿದ್ರು ಅಂಡ್ ಹುಟ್ಟಿದ ಮಗುವಿಗೆ ಏನಾದ್ರೂ ಆ ತರ ತೊಂದರೆ ಇತ್ತು ಅಂದ್ರೆ ನೀವು ನಮ್ಮನ್ನ ಬಂದು ಭೇಟಿ ಆಗಬೇಕು. ಈಗ ಗರ್ಭದಲ್ಲಿರುವಾಗ ಮಗುವಿಗೆ ಈ ರೀತಿಯ ಸಮಸ್ಯೆ ಇದೆ ಅಂತ ನಮಗೆ ಆ ಪೂರ್ವ ಪರೀಕ್ಷೆಯಲ್ಲೆಲ್ಲ ಗೊತ್ತಾಗೋದಿಲ್ಲ. ಈಗ ನಾವು ಈ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದೀವಿ ಅಂತಂದ್ರೆ ಇವಾಗ ಸರ್ಕಾರದಿಂದಲೂ ಕೂಡ ರೂಲ್ಸ್ ಇದೆ. ಲೈಕ್ ಈಗ ನಾವು ಗರ್ಭಿಣಿಯರು, ನಾವು ಗರ್ಭಿಣಿ ಆಗಿದೀವಿ ಅಂತ ಯಾರೇ ಗೊತ್ತಾದ್ರು ಅವರು ಸರ್ಕಾರದವ್ರನ್ನು ತುಂಬಾ ಯೋಜನೆಗಳನ್ನು ಇದರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಇಷ್ಟು ತಿಂಗಳಿಗೆ ಒಂದ್ಸತಿ ನೀವು ಸ್ಕ್ಯಾನ್ ಮಾಡಿಸ್ಬೇಕು, 3 ತಿಂಗಳಲ್ಲಿ ಒಂದು ಸ್ಕ್ಯಾನು, 5ನೇ ತಿಂಗಳಲ್ಲಿ ಬಹು ಮುಖ್ಯವಾದ ಅನಾಮಲಿ ಸ್ಕ್ಯಾನ್ ಅಂತ ಕೂಡ ಮಾಡ್ತಾರೆ. ಅಂದ್ರೆ ಅದರಲ್ಲಿ ಬಹು ಮುಖ್ಯವಾಗಿ ಯಾವ್ದಾದ್ರೂ ಅಂಗಗಳ ಬೆಳವಣಿಗೆ ಆಗಿದೆನೋ ಇಲ್ಲೋ, ಎಲ್ಲ ಅಂಗಗಳು ಅಂದ್ರೆ ಬೇಬಿದು ಎಲ್ಲ ಅಂಗಗಳು ಬೆಳವಣಿಗೆ ಆಗಿದೆನೋ ಇಲ್ಲೋ ಅಂತೇಳಿ ನೋಡೋ ಸ್ಕ್ಯಾನ್. ಸೊ ಒಂದೊಂದ್ಸತಿ 5ನೇ ತಿಂಗಳಲ್ಲಿ ಮಾಡಿಸೋ ಈ ಅನಾಮಲಿ ಸ್ಕ್ಯಾನ್ ಬಹಳ ಮುಖ್ಯ. ಯಾರೇ ಗರ್ಭಿಣಿಯರು ಇದ್ರಲ್ಲಿ 5ನೇ ತಿಂಗಳ ಸ್ಕ್ಯಾನ್ ಅನ್ನು ತಪ್ಪದೆ ಮಾಡಿಸ್ಬೇಕು, 5ನೇ ತಿಂಗಳಲ್ಲಿ. ಸೊ ಆ ಟೈಮಲ್ಲಿ ಏನಾದ್ರೂ ಕಿಡ್ನಿ ತೊಂದರೆ ಅಥವಾ ಬೇರೆ ಯಾವುದೇ ತೊಂದರೆ ಇರಲಿ, ಇದು ಕಿಡ್ನಿ ದಿನ ಇರೋದ್ರಿಂದ ನಾವು ಕಿಡ್ನಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾವುದೇ ಕಿಡ್ನಿ ಸಮಸ್ಯೆ ಇದ್ರೆ ಅಥವಾ ಬೇರೆ ಸಮಸ್ಯೆಗಳು ಇದ್ದರೂ ಕೂಡ ನೀವು ಮಕ್ಕಳ ತಜ್ಞರನ್ನ ಅಥವಾ ಕಿಡ್ನಿ ಸಮಸ್ಯೆ ಇದ್ದಾಗ ಮಕ್ಕಳ ಮೂತ್ರಪಿಂಡ ತಜ್ಞರನ್ನ ಭೇಟಿಯಾಗಿ ಅದರ ಬಗ್ಗೆ ಸಮಾಲೋಚಿಸಬೇಕು. ಯಾವ ತೊಂದರೆ ಇದೆ, ಮುಂದೆ ಏನ್ ಮಾಡ್ಬೇಕು, ಯಾವ ತರ ಇದಕ್ಕೆ ಚಿಕಿತ್ಸೆ ವಿಧಾನ ಇದೆ, ಮುಂದೆ ಬೇರೆ ಏನಾದ್ರೂ ಟೆಸ್ಟ್ ಮಾಡ್ಬೇಕಾ. ಫಸ್ಟ್ ಇದಕ್ಕೆ ನಾವು ಆಂಟಿನೇಟಲ್ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಇನ್ನು ಗರ್ಭದಲ್ಲೇ ಕೂಸ್ ಇರ್ಬೇಕಾದ್ರೆ ತಂದೆ ತಾಯಿಯರಿಗೆ ನಾವು ಮಾತಾಡಿ ಅವ್ರಿಗೆ ರೆಡಿ ಮಾಡ್ಬೇಕು ಮೆಂಟಲಿ. ಈಗ ಹುಟ್ಟಿದ ತಕ್ಷಣ ಅವರಿಗೆ ಒಂದೊಂದ್ಸತಿ ಸ್ಕ್ಯಾನ್ ಮಾಡ್ಸಿರಲ್ಲ, ಮಿಸ್ ಆಗ್ಬಿಟ್ಟಿರ್ತಾರೆ. ಹುಟ್ಟಿದ್ಮೇಲೆ ಅವ್ರಿಗೆ ಸಡನ್ ಗೊತ್ತಾಗತ್ತೆ, ಅಯ್ಯೋ ನನ್ನ ಪಾಪು ಕಿಡ್ನಿ ತೊಂದರೆ ಇದೆ ಅಂತ ಹೇಳ್ಬಿಟ್ಟು. ಯಾರಿಗೆ ಗೊತ್ತಾಗಿರುತ್ತೆ ಅವ್ರು ಬಂದು ಭೇಟಿ ಆದ್ರೆ ಅವ್ರು ಸ್ವಲ್ಪ ಮೆಂಟಲಿ ಪ್ರಿಪೇರ್ ಇರ್ತಾರೆ. ಹಿಂಗಾಗ್ಬೋದು, ಇದೆಲ್ಲ ಚಿಕಿತ್ಸೆ ವಿಧಾನ ಇದೆ, ಇದಕ್ಕೆ ಟ್ರೀಟ್ಮೆಂಟ್ ಇದೆ ಅಂತ ಅವ್ರಿಗೆ ಗೊತ್ತಿರತ್ತೆ.
ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇವಾಗೆಲ್ಲ ಅದು ಜಾಸ್ತಿನೇ, ಇವಾಗಂತೂ ಎಜುಕೇಟೆಡ್ ಎಲ್ಲರೂ ಆಲ್ಮೋಸ್ಟ್ ಸ್ಕ್ಯಾನ್ಸ್ನೆಲ್ಲ ಕರೆಕ್ಟಾಗಿ ಮಾಡ್ತಾರೆ. ಸೊ ಹಂಗಾಗಿ ಪ್ರಸೂತಿ ತಜ್ಞರು ಹೇಳುವ ಸಮಯದಲ್ಲಿ ಕರೆಕ್ಟ್ ಟೈಮಿಗೆ ನೀವು ಸ್ಕ್ಯಾನ್ ಮಾಡಿಸಿ ಏನೇ ತೊಂದರೆ ಇದ್ದು ತಜ್ಞರನ್ನ ಭೇಟಿಯಾಗಿ ಸಮಾಲೋಚಿಸೋದು ಒಳ್ಳೆಯದು. ಅಂದರೆ ನೀವು ಹೇಳೋ ಪ್ರಕಾರ ಈ ಭ್ರೂಣಾವಸ್ಥೆಯಲ್ಲಿರುವಾಗಲೇ ಮಗು ಗರ್ಭದಲ್ಲಿರುವಾಗಲೇ ಪೂರ್ಣವಾಗಿರ್ತಕ್ಕಂಥ ಪರೀಕ್ಷೆಗಳನ್ನು ಮಾಡಲೇಬೇಕು. ಅದರಲ್ಲಿ 5 ತಿಂಗಳ ಪರೀಕ್ಷೆಯನ್ನು ಮಾಡಲೇಬೇಕು. ಸ್ಕ್ಯಾನ್ ಮಾಡಿಸೋದು ಬಹಳ ಉತ್ತಮ. ಆ ವೇಳೆಯಲ್ಲಿ ಮಗುವಿನ ಈ ಕಿಡ್ನಿ, ಹಾರ್ಟ್ ಇದೆಲ್ಲ ಬೆಳೆಯುವಂತ ಒಂದು ಹಂತ ಇರುತ್ತೆ. ಆದ ಕಾರಣ ಅದು ಆ ಪರೀಕ್ಷೆ ಬಹಳ ಮುಖ್ಯ. ಈಗ ನೀವು ಬಹಳ ವರ್ಷಗಳಿಂದ ಈ ಒಂದು ಮಕ್ಕಳ ಮೂತ್ರಪಿಂಡದ ಬಗ್ಗೆ ಚಿಕಿತ್ಸೆಯನ್ನು ಕೊಡುವುದಾಗ್ಲಿ ಅಥವಾ ಪರೀಕ್ಷೆಯನ್ನು ಮಾಡೋದಾಗ್ಲಿ ಮಾಡ್ತಾ ಇದ್ರಿ. ಈಗ ಮಕ್ಕಳಲ್ಲಿ ಈ ಕಿಡ್ನಿ ಸಮಸ್ಯೆ ಯಾವ ರೀತಿಯಲ್ಲೆಲ್ಲ ಕಂಡು ಬಂದಿದೆ ಅಂತ ನಿಮ್ಮ ಈ ಅನುಭವದಲ್ಲಿ? ನಮ್ಮ ಅನುಭವದ ಪ್ರಕಾರ ಹೇಳಬೇಕು ಅಂತಂದ್ರೆ ಮೋಸ್ಟ್ ಕಾಮನ್ ಮಕ್ಕಳಲ್ಲಿ ಅಂದ್ರೆ ಯೂರಿನ್ ಇನ್ಫೆಕ್ಷನ್ಸ್. ಅವ್ರು ಏನ್ ಮಾಡ್ತಾರೆ, ಸ್ಕೂಲಲ್ಲಿ ಇಲ್ಲ ಆಟ ಆಡ್ತಾ ಇರ್ತಾರೆ, ಹೋಲ್ಡಿಂಗ್ ಯೂರಿನ್ ಮಾಡದೆ ಹೋಲ್ಡ್ ಮಾಡ್ತಾ ಇರೋದು. ಅಂದ್ರೆ ಆಟ ಆಡೋದ್ರಲ್ಲಿ ಅಷ್ಟು ಮಗ್ನರಾಗಿರ್ತಾರೆ, ಅವ್ರಿಗೆ ಯೂರಿನ್ ಮಾಡ್ಬೇಕಂತ ಅನ್ಸಿದ್ರು ಮಾಡೋಕೆ ಹೋಗೋದಿಲ್ಲ. ಹೋಲ್ಡಿಂಗ್ ಯೂರಿನ್ ಫಾರ್ ಲಾಂಗ್ ಅವರ್ಸ್. ಅಯ್ಯೋ ಬಾತ್ರೂಮ್ ಚೆನ್ನಾಗಿಲ್ಲ ನಾನು ಹೋಗಲ್ಲ ಅಂತೇಳಿ ಬೆಳಿಗ್ಗೆ ಸ್ಕೂಲಿಗೆ ಹೋದ್ರೆ ಸಂಜೆ ಆಗೋ ತನಕ ಮೂತ್ರ ಕಟ್ಟಿಕೊಳ್ಳೋದು. ಸೊ ಈ ತರ ಇರೋದ್ರಲ್ಲಿ ಅಂಡ್ ಬೇರೆ ಯಾವ್ದಾದ್ರು ತೊಂದರೆಗಳಿದ್ದರೆ ಮೋಸ್ಟ್ ಕಾಮನ್ ಆಗಿ ಯೂರಿನ್ ಇನ್ಫೆಕ್ಷನ್ಸ್ ನಾವು ನೋಡ್ ಬರ್ತೀವಿ. ಅದರಲ್ಲೂ ಸಣ್ಣ ಮಕ್ಕಳಿಗೆ 1 ವರ್ಷದ ಒಳಗಿನ ಮಕ್ಕಳಿಗೆ ಯಾವ್ದಾದ್ರು ಮೂತ್ರ ಇನ್ಫೆಕ್ಷನ್ ಆದ್ರೆ ಅಂತವರಲ್ಲಿ ಸ್ವಲ್ಪ ನಾವು ಬೇರೆ ಟೆಸ್ಟ್ಗಳೆಲ್ಲ ಮಾಡಿ ಮುಂದೆ ಚಿಕಿತ್ಸೆ ಪಡೆಯಬೇಕಾಗುತ್ತೆ. ಅದು ಒಂದು. ಅಂಡ್ ನೆಕ್ಸ್ಟ್ ಮೋಸ್ಟ್ ಕಾಮನ್ ಅಂದ್ರೆ ಈ ತರ ಮೈಯೆಲ್ಲ ದೇಹ ಎಲ್ಲ ಉಬ್ಬೋದು, ಅದಕ್ಕೆ ನಾವು ನೆಫ್ರಾಟಿಕ್ ಸಿಂಡ್ರೋಮ್ ಅಂತ ಕರಿತೀವಿ. ಮೋಸ್ಟ್ ಕಾಮನ್ ಮಕ್ಕಳಲ್ಲಿ 2 ವರ್ಷದಿಂದ 8 ವರ್ಷದ ಮಕ್ಕಳಲ್ಲಿ ಇರುತ್ತೆ. ಸೊ ನೆಫ್ರಾಟಿಕ್ ಸಿಂಡ್ರೋಮ್ ಯಾರಿಗಾರು ಅದು ಸ್ವಲ್ಪ ಮಟ್ಟಕ್ಕೆ ನಾವು ಎಷ್ಟಾಗುತ್ತೆ ಅಷ್ಟು ಗೋಲಿಯಲ್ಲಿ ಚಿಕಿತ್ಸೆ ನೀಡೋಕೆ ಅವಶ್ಯಕತೆ ಇರುತ್ತೆ. ಯಾರಿಗಾದ್ರೂ ಅದು ಹಂತದಲ್ಲಿ ಕಂಟ್ರೋಲಿಗೆ ಬರಲಿಲ್ಲ, ತುಂಬ ಜಾಸ್ತಿ ಉಲ್ಬಣ ಆಯಿತು ರೋಗ ಅಂತಂದ್ರೆ ಅಂಥವರಲ್ಲಿ ಒಂದು ರೀನಲ್ ಬಯಾಪ್ಸಿ ಅಂತ ನಾವು ಟೆಸ್ಟ್ ಮಾಡ್ತೇವೆ. ರೀನಲ್ ಬಯಾಪ್ಸಿ ಅದು ಮುಂಚೆ ನಾನಿಲ್ಲಿ ಬಂದಮೇಲೆ ಮಾಡಿದ್ದೇನೆ. ಲಾಸ್ಟ್ 1 to 2 years ಅಲ್ಲಿ 25 to 30 ಕೇಸಸ್. ಅಂದರೆ ನಮಗೆ ಗೊತ್ತಿದೆ ಇದು ಕಿಡ್ನಿ ಸಮಸ್ಯೆ ಅಂತ, ಬಟ್ ಯಾವ ತರಹದ ಕಿಡ್ನಿ ಸಮಸ್ಯೆ ಇದೆ, ಯಾವ ತರಹದ ನೆಫ್ರಾಟಿಕ್ ಸಿಂಡ್ರೋಮ್, ಅದರಲ್ಲಿ ತುಂಬ ಟೈಪ್ಸ್ ಇದಾವೆ. ಸೊ ಹಂಗಾಗಿ ಈ ಕಿಡ್ನಿ ಬಯಾಪ್ಸಿ ಅಂದ ತಕ್ಷಣ ತಂದೆ ತಾಯರು ಪೋಷಕರು ಹೆದರ್ಕೊಂತಿರ್ತಾರೆ, ಅಯ್ಯೋ ಬಯಾಪ್ಸಿ ಬೇಡ, ಎಷ್ಟಾಗುತ್ತೋ ಅಷ್ಟೇ ಟ್ರೀಟ್ಮೆಂಟ್ ಮಾಡಿ. ಬಟ್ ಅದು ಬಹಳ ಉತ್ತಮವಾದ ಟೆಸ್ಟ್. ಅಟ್ಲೀಸ್ಟ್ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಯಾವ ತರಹದ ಕಿಡ್ನಿ ರೋಗ ಇದೆ, ಏನು ಟ್ರೀಟ್ಮೆಂಟ್ ಕೊಡ್ಬೋದು, ಮುಂದೆ ಪ್ರೊಗ್ನೋಸ್ಟಿಕೇಟ್ ಕೂಡ ಮಾಡ್ಬೋದು, ಯಾವ ತರ ಈ ರೋಗ ಬೆಳೆಯುತ್ತೆ, ಕಂಟ್ರೋಲ್ ಆಗತ್ತೋ ಇಲ್ವೋ ಅಂತೇಳಿ. ಸೊ ಹಂಗಾಗಿ ಕಿಡ್ನಿ ಬಯಾಪ್ಸಿ ಬಹಳನೇ ಸಿಂಪಲ್ ಸೇಫ್ ಪ್ರೊಸೀಜರ್. ಯಾರು ಭಯಪಡದೆ, ಯಾರಾದ್ರೂ ಡಾಕ್ಟರ್ ನಿಮ್ಗೆ ಸಜೆಸ್ಟ್ ಮಾಡಿದ್ರೆ ನೀವು ಅದ್ರ ಬಗ್ಗೆ ಕೂಲಂಕಷವಾಗಿ ವಿಮರ್ಶನೆ ಮಾಡಿಸ್ಕೊಳ್ಳೋದು ಉತ್ತಮ. ಡಾಕ್ಟರ್, ನೀವೊಂದು ಮಾತನ್ನ ಹೇಳಿದ್ರಿ, ಈ ಕಿಡ್ನಿ ಸಮಸ್ಯೆಯಲ್ಲಿ ಹಲವು ರೀತಿ ಇದೆ, ವಿಧಗಳಿವೆ ಅಂತ. ಪ್ರಮುಖವಾಗಿ ಯಾವುದು ಅಂತ? ನಾನು ಹೇಳ್ದಂಗೆ ಪ್ರಮುಖವಾಗಿ ಈಗ ಹುಟ್ಟಿದ ಮಗುವಲ್ಲಿ ಬರ್ತಿರತ್ತೆ. ಏನಂದ್ರೆ ಹುಟ್ಟತಾನೆ ಏನಾಗುತ್ತೆ, ಕಿಡ್ನಿ ಚೆನ್ನಾಗಿ ಬೆಳವಣಿಗೆ ಆಗಿರಲ್ಲ ಒಂದ್ ಮಗುಗೆ, ಹೌದಾ? ಈಗ ಒಂದ್ ಮಗು ಕೈ ಇಲ್ಲದೆ ಹುಟ್ಟಿರುತ್ತೆ. ಅದೇ ತರ ಒಂದೊಂದ್ಸತಿ ಕಿಡ್ನಿಗಳು ಇರೋದಿಲ್ಲ, ಒಂದೊಂದ್ಸತಿ 2 ಕಿಡ್ನಿ ಇಲ್ದಿರೋ ಚಾನ್ಸ್ ಇರುತ್ತೆ, ಒಂದೊಂದ್ಸತಿ ಒಂದೇ ಕಿಡ್ನಿಯಿಂದನೂ ಹುಟ್ಟಿರ್ತಾರೆ ಮಕ್ಕಳು. ಅಂಡ್ 2 ಕಿಡ್ನಿ ಇದ್ರೂ ಶೇಪ್ ಸೈಜ್ ಅಷ್ಟು ಚೆನ್ನಾಗಿರಲ್ಲ. ಅವಕ್ಕೆ ನಾವು ರೀನಲ್ ಏಜೆನೆಸಿಸ್, ಡಿಸ್ಪ್ಲಾಸ್ಟಿಕ್ ಕಿಡ್ನೀಸ್ ಅಂತ ಕರಿತೀವಿ. ಅಥವಾ ಕಿಡ್ನಿ ಒಳಗಡೆ ಬಾವ್ ಇರುತ್ತೆ, ಅಂದ್ರೆ ಅದು ಮಾಡೋ ಕೆಲಸನ ಸರಿಯಾಗಿ ಮಾಡ್ತಾ ಇರಲ್ಲ. ಸೊ ಈ ತರ ಎಲ್ಲ ಭ್ರೂಣದಲ್ಲಿ ಅಥವಾ ಮಗು ಹುಟ್ಟಿದ ತಕ್ಷಣ ಈ ತರ ತೊಂದರೆಗಳು ನಿಮಗೆ ಕಂಡು ಬಂದಲ್ಲಿ ನೀವು ಬಂದು ಭೇಟಿ ಆಗ್ಬೇಕು. ಅಂಡ್ ಇದು ಜನನದ ಟೈಮಲ್ಲಿ ಅಥವಾ ಕಿಡ್ನಿ ಇರೋ ಜಾಗದಲ್ಲಿ ನೀರಿನ ಗುಳ್ಳೆ ತರ ಅಂದ್ರೆ ನಾರ್ಮಲ್ ಟಿಶ್ಯೂ ಬಿಟ್ಬಿಟ್ಟು ಬರೀ ನೀರಿನ ಗುಳ್ಳೆ ತುಂಬಿಕೊಂಡಿರುತ್ತೆ, ಅದು ನಾರ್ಮಲ್ ಕೆಲಸ ಮಾಡ್ತಾ ಇರಲ್ಲ ಕಿಡ್ನಿ. ಸೊ ಅದು ಒಂದು ಪ್ರಾಬ್ಲಮ್. ಇದು ಸಮ್ಟೈಮ್ಸ್ ಜೆನೆಟಿಕ್ ಇರ್ಬೋದು, ಇಲ್ವಾ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಸ್ವಲ್ಪ ರೋಗಗಳು ಅನುವಂಶಿಕವಾಗಿ ಕೂಡ ಬರುತ್ತೆ. ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇದ್ರೆ ಸ್ವಲ್ಪ ಅವ್ರು ಇನ್ನ ಮುಂಚೆನೆ ಚಿಕಿತ್ಸೆಯನ್ನ ಅಥವಾ ಸ್ವಲ್ಪ ಟೆಸ್ಟ್ಗಳನ್ನ ಮಾಡಿಸ್ಕೊಳ್ಳೋದು ಉತ್ತಮ. ಡಾಕ್ಟರ್, ಒಂದು ಆನುವಂಶಿಕವಾಗಿ ಬರ್ತದೆ ಅಂತ ತಾವು ಹೇಳಿದ್ರಿ. ಅದು ಆನುವಂಶಿಕ ಅಂತ ಹೇಳಿದ್ರೆ ತಂದೆ ತಾಯಿಗೆ ಇದ್ರೆ ನೇರವಾಗಿ ಮಕ್ಕಳಿಗೆ ಬರ್ತದೆ, ಅಲ್ಲ ಪೂರ್ವಜರಿಗೆ ಇದ್ರೂ ಇದರಲ್ಲಿ 2 ತರ ಇರುತ್ತೆ. ಒಂದು ಆಟೋಸೋಮಲ್ ಡಾಮಿನೆಂಟ್, ಆಟೋಸೋಮಲ್ ರಿಸೆಸಿವ್ ಅಂತ ಹೇಳ್ಬಿಟ್ಟು. ಆಟೋಸೋಮಲ್ ಡಾಮಿನೆಂಟ್ ಅಂತಂದ್ರೆ ತಂದೆ ತಾಯಿಗಿದ್ರೆ ಮಕ್ಕಳಿಗೂ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ಆಟೋಸೋಮಲ್ ರಿಸೆಸಿವ್ ಅಥವಾ ಸಂಬಂಧ ಅಂದ್ರೆ ತಂದೆ ತಾಯಿಗೆ ಇರಲ್ಲ, ಅದೊಂದು ರಿಸೆಸಿವ್ ಪ್ಯಾಟರ್ನ್ ಅಲ್ಲಿ ಜೀನ್ ಇರುತ್ತೆ, ಒಂದೇ ಜೀನ್ ಇರುತ್ತೆ, ಅವ್ರದ್ರಲ್ಲಿ ಮ್ಯಾನಿಫೆಸ್ಟ್ ಆಗಲ್ಲ, ಅವ್ರು ಆರಾಮ್ ಇರ್ತಾರೆ. ಬಟ್ ತಂದೆಯಲ್ಲೂ ಇತ್ತು ತಾಯಿಯಲ್ಲೂ ಇತ್ತು, ಅವರಿಬ್ರು ಯಾರೋ ಮದುವೆ ಆದ್ರು ಅಂದ್ರೆ 2 ಜೀನ್ ಈ ಮಗುಗ್ ಬಂತಂದ್ರೆ ಈ ಮಗುವಲ್ಲಿ ಒಂದೊಂದ್ಸತಿ ಮ್ಯಾನಿಫೆಸ್ಟ್ ಆಗೋ ಚಾನ್ಸ್ ಇರುತ್ತೆ. ಆ ತರ ಕಿಡ್ನಿ ರೋಗಗಳು ಬರುವ ಚಾನ್ಸ್ ಇರುತ್ತೆ. ಅದಕ್ಕೆ ಹೇಳೋದು ರಕ್ತ ಸಂಬಂಧಿಗಳಲ್ಲಿ ಮದುವೆ ಆಗೋದು ಅಥವಾ ಸಂಬಂಧಗಳನ್ನು ಬೆಳೆಸೋದು ಒಳ್ಳೇದಲ್ಲ ಅಂತ. ಈ ರೀತಿಯ ಕೆಲವು ಆರೋಗ್ಯ ಸಮಸ್ಯೆಗಳನ್ನ ನಾವು ಎದುರು ನೋಡ್ಬೋದು. ಡಾಕ್ಟರ್, ಈಗ ಈ ರೀತಿಯ ಸಮಸ್ಯೆಗಳ ಬಗ್ಗೆ ತಾವು ಹೇಳಿದಿರಿ. ಇಂಥ ಸಮಸ್ಯೆಗಳು ಮಕ್ಕಳಲ್ಲಿ ಕಂಡುಬರುವಂತಹ ಈ ಕಿಡ್ನಿ ಸಮಸ್ಯೆಗಳು ನಮ್ಮ ರಾಜ್ಯದಲ್ಲಿ ಹೇಗೆ ಅದರ ಪರಿಣಾಮ ಇದೆ ಅಂತ? ರಾಜ್ಯದಲ್ಲಿ ಅಂತಲ್ಲ,
ಈಗ ಕಿಡ್ನಿ ಸಮಸ್ಯೆ ಮುಂಚೆಗೆ ನೋಡಿದ್ರೆ ಮುಂಚೆ ಅಷ್ಟು ಗೊತ್ತಾಗ್ತಾ ಇದ್ದಿಲ್ಲ. ಸೊ ಇವಾಗ ಎಲ್ಲ ತರದ ಟೆಸ್ಟ್, ಎಲ್ಲ ತರದ ಡಾಕ್ಟರ್ಸ್ ಇರೋದ್ರಿಂದ ಮುಂಚೆಗಿಂತ ಇವಾಗ ಪರ್ಸೆಂಟೇಜ್ ಹೈಯರ್ ಇದೆ. ಕಿಡ್ನಿ ಸಮಸ್ಯೆಗಳ ಪರ್ಸೆಂಟೇಜ್ ಮಕ್ಕಳಲ್ಲಿ ಹೈಯರ್ ಪರ್ಸೆಂಟೇಜ್ ಇದೆ. ಸೊ ಇವಾಗ ಸ್ಕ್ಯಾನ್ಸ್ ಎಲ್ಲ ಮುಂಚೆ ಸ್ಕ್ಯಾನ್ಸ್ ಏನು ಮಾಡ್ತಾ ಇದ್ದಿಲ್ಲ, ಹಂಗೆ ಮಕ್ಕಳು ಜನಿಸ್ತಾ ಇದ್ರು, ಅದೆಲ್ಲ ಗೊತ್ತಾಗ್ತಾ ಇದ್ದಿಲ್ಲ. ಸೊ ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ ಸ್ಕ್ಯಾನ್ ಮಾಡ್ತಾರೆ. ಸೊ ದೇ ಆರ್ ಅವೇರ್, ಅಂದ್ರೆ ಜನರಿಗೆ ತಿಳುವಳಿಕೆ ಇದೆ. ತಿಳುವಳಿಕೆ ಬಂದಂಗ ಜಾಸ್ತಿ ಡಿಟೆಕ್ಟ್ ಆಗ್ತಾ ಇದೆ ಕಿಡ್ನಿ ಸಮಸ್ಯೆಗಳು. ಸೊ ಡಿಟೆಕ್ಷನ್ ಆಗ್ತಿರೋದ್ರಿಂದ ಕಿಡ್ನಿ ಸಮಸ್ಯೆಗಳು ಹೆಚ್ಚಾಗಿರುತ್ತೆ. ಅದರಲ್ಲೂ ಬೇಸಿಗೆ ಸಮಯದಲ್ಲಿ ಕಿಡ್ನಿ ಇಂಜುರಿ ಅಂದ್ರೆ ಕರೆಕ್ಟ್ ಆಗಿ ಚೆನ್ನಾಗಿ ನೀರು ಕುಡಿದೇ ಇರೋದು, ಹುಟ್ಟುವ ಮಕ್ಕಳಿಗಂತೂ ಚೆನ್ನಾಗಿ ಹಾಲು ಕುಡಿಸಿಲ್ಲ, ಗೊತ್ತಾಗೋದಿಲ್ಲ. ಒಂದೊಂದ್ಸತಿ ತಾಯಿಯರು ಹೊಸದಾಗಿ ತಾಯಿಯರಾಗಿರ್ತಾರೆ, ಅವರು ಚೆನ್ನಾಗಿ ನೀರು ಕುಡಿಸಿಲ್ಲ, ಮಗುವಿನಲ್ಲಿ ನೀರಿನ ಅಂಶ ಕಡಿಮೆ ಇತ್ತು ಅಂದ್ರೆ ಕಿಡ್ನಿ ಇಂಜುರಿ ಆಗೋ ಚಾನ್ಸಸ್ ಬೇಸಿಗೆಯಲ್ಲಿ ಬಹಳ ಇರುತ್ತೆ. ನಾವು ಬಹಳನೇ ನೋಡ್ತೀವಿ, ಎಚ್ಚರ ವಹಿಸಬೇಕಾಗುತ್ತೆ. ಡಾಕ್ಟರ್, ನೀವು ಹೇಳಿದ್ದು ಬಹಳ ಸರಿಯಾದ ಮಾತು. ಯಾಕಂತ ಹೇಳಿದ್ರೆ ಕಿಡ್ನಿ ಸಮಸ್ಯೆ ಬರದ ಹಾಗೆ ನೋಡ್ಕೊಳ್ಬೇಕಾಗಿದ್ರೆ ಹೆಚ್ಚು ನೀರು ಕುಡಿಬೇಕು ಅಂತ ಹೇಳ್ತಾರೆ. ಈ ಹೆಚ್ಚು ನೀರು ಕಡಿಮೆ ನೀರು ಅಂದ್ರೆ ಎಷ್ಟು ಪ್ರಮಾಣದಲ್ಲಿ? ಹೆಚ್ಚು ನೀರು ಕಡಿಮೆ ಆತರ ಏನಿಲ್ಲ, ಅದು ಮಗುವಿಗೆ ಎಷ್ಟು ಬೇಕೋ ಅಷ್ಟು ಕುಡಿಬೇಕು ಅಷ್ಟೇ. ಯಾಕಂತಂದ್ರೆ ಈಗ ಫುಲ್ ಬಿಸಿಲಲ್ಲಿ ಆಟ ಆಡ್ತಾ ಇರ್ತಾರೆ, ನೀರು ಕುಡಿಯೋದನ್ನ ಮರ್ತೇ ಬಿಡ್ತಾರೆ, ಅಂಡ್ ದಿನದಲ್ಲಿ ಒಂದು ಸಲನೂ ಯೂರಿನ್ ಮಾಡಕ್ಕೆ ಹೋಗೋದಿಲ್ಲ. ಸೊ ಹಂಗಿರ್ಬಾರ್ದು. ಅಟ್ಲೀಸ್ಟ್ ಮಕ್ಕಳು 1 ರಿಂದ 2 ಲೀಟರ್ ತನಕ ಆದ್ರೂ ಚೆನ್ನಾಗಿ ನೀರು ಕುಡಿಬೇಕು ದಿನದಲ್ಲಿ. ಅಂಡ್ ದಿನನಿತ್ಯ 4 ರಿಂದ 5 ಸಲ ಬೆಳಗಿನ ಟೈಮಲ್ಲಿ ಮೂತ್ರ ಮಾಡಬೇಕು. ಈ ಪೋಷಕರು ಅಥವಾ ಹೆತ್ತವರು ಈ ಬಗ್ಗೆ ಬಹಳಷ್ಟು ಆಲೋಚನೆ ಮಾಡಬೇಕು. ಶಾಲೆಗೆ ಹೋಗುವ ಮಕ್ಕಳು ಒಂದು ನೀರು ಕುಡಿಯುವುದಿಲ್ಲ, ಎರಡನೇದು ಮೂತ್ರವನ್ನು ಕಟ್ಟಿಕೊಂಡಿರ್ತಾರೆ. ಯಾಕಂದ್ರೆ ಈ ಇದು ಶೌಚಾಲಯಕ್ಕೆ ಹೋಗ್ಲಿಕ್ಕೆ ಉದಾಸೀನ ಮಾಡ್ತದಂತ ಹುಡುಗರು ಕೂಡ ಇರ್ತಾರೆ. ಅಂತವರಲ್ಲಿ ಇಂಥ ಸಮಸ್ಯೆಗಳು ಕಂಡು ಬರ್ಲಿಕ್ಕೆ ಸಾಧ್ಯ. ಇನ್ನೊಂದು ನಾನು ಜಾಸ್ತಿ ನೋಡಿರೋದಂತ ಅಂದ್ರೆ 5 ವರ್ಷದ ತನಕ ರಾತ್ರಿ ಹಾಸಿಗೆಯಲ್ಲಿ ಏಕಿ ಮಾಡೋದು ಕಾಮನ್ ಇರ್ತದೆ. ಬಟ್ 5 ವರ್ಷದ ನಂತರನೂ ಬೆಡ್ ವೇಟಿಂಗ್ ಅಂತ ನಾವು ಕರಿತೀವಿ. ರಾತ್ರಿ ಹಾಸಿಗೆಯಲ್ಲಿ ಏಕಿ ಮಾಡ್ತಾ ಇದ್ದಾರೆ, ಯೂರಿನ್ ಮಾಡ್ತಾ ಇದ್ದಾರೆ ಅಂದ್ರೆ ಅದನ್ನ ಹಂಗೆ ಬಿಡ್ಬಾರ್ದು. ನಾಳೆ ಸರಿ ಹೋಗುತ್ತೆ, ಇವತ್ತು ಸರಿ ಹೋಗುತ್ತೆ. 10-12 ವರ್ಷ ಆಗಿರ್ತಾರೆ ಅಂದ್ರೂ ಬೆಡ್ ವೇಟಿಂಗ್ ಸಮಸ್ಯೆ ಇರುತ್ತೆ. ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ ಅಂತ ಬಿಟ್ಟಿರ್ತಾರೆ. ಆ ತರ ನೀವು ನಿರ್ಲಕ್ಷಣೆ ಮಾಡಬಾರ್ದು. 5 ವರ್ಷದ ಮೇಲೆ ಯಾವುದೇ ಮಗು ಬೆಡ್ ವೇಟಿಂಗ್ ಮಾಡ್ತಾ ಇದ್ರೆ ಖಂಡಿತ ನೀವು ನಮ್ಮನ್ನ ಬಂದು ಭೇಟಿ ಆಗ್ಬೇಕು. ಸೊ ನೀವು ಎಷ್ಟು ಜಲ್ದಿ ಟ್ರೀಟ್ಮೆಂಟ್ ತಗೋತೀರೋ ಅಷ್ಟು ಜಲ್ದಿ ಪರಿಣಾಮಕಾರಿಯಾಗುತ್ತೆ. ಬಹಳ ಮುಖ್ಯವಾಗಿ ಹಲವು ವಿಚಾರಗಳಲ್ಲಿ ಮಾತಾಡಿದ್ರೆ, ಈಗ ಈ ಮಕ್ಕಳಲ್ಲಿ ಕಂಡು ಬರುವಂತಹ ರೋಗಗಳು, ಸಮಸ್ಯೆಗಳು ಯಾವ ರೀತಿ ಇರ್ತವೆ, ಅದಕ್ಕೆ ಟ್ರೀಟ್ಮೆಂಟ್, ಈ ಸಮಸ್ಯೆಗೆ ಪರಿಹಾರ ಬೇಕಲ್ಲ. ಈಗ ದೊಡ್ಡವರಿಗೆ ಈ ಕಿಡ್ನಿಯನ್ನು ಡಯಾಲಿಸಿಸ್ ಮಾಡೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಚಿಕಿತ್ಸೆ ಕೊಡಿಸ್ತಾರೆ. ಆದರೆ ಮಕ್ಕಳಿಗೆ ಯಾವ ರೀತಿ ಇದಕ್ಕೆ ಸಮಸ್ಯೆಗೆ ಪರಿಹಾರವನ್ನು ಮಾಡ್ತೀರಿ ಅಂತ? ಓಕೆ, ಮಕ್ಕಳಲ್ಲಿ ಸಣ್ಣ ಪುಟ್ಟ ಕಿಡ್ನಿ ಸಮಸ್ಯೆಗಳಿಗೆ ನಾವು ಗೋಲಿ, ದವಾ ಅಥವಾ ಇಂಜೆಕ್ಷನ್ ಮುಖಾಂತರ ವಾಸಿ ಮಾಡ್ಬೋದು. ಒಂದಿಷ್ಟು ತರದ ಕಿಡ್ನಿ ತೊಂದರೆ, ಈಗ ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಕರಿತೀವಿ. ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತಂದ್ರೆ ಒಂದು ಇನ್ಫೆಕ್ಷನ್ ಆಗಿ ಕಿಡ್ನಿ ಸಡನ್ ಆಗಿ ಕೆಲಸ ಮಾಡೋದು ಕಮ್ಮಿ ಮಾಡಿ, ತೀವ್ರವಾದ ಕಿಡ್ನಿ ತೊಂದರೆ, ಸಡನ್ ಆಗಿ ಕೆಲಸ ನಿಲ್ಸ್ಬಿಟ್ಟಿದೆ ಇವಾಗ, ಅದು ಈ ಕಿಡ್ನಿ ಕೆಲಸ ಮಾಡ್ತಾ ಇಲ್ಲ. ಸೊ ಅಂತ ಮಕ್ಕಳನ್ನ ನಾವು ಹಾಗೆ ಬಿಡೋಕೆ ಆಗಲ್ಲ. ಸೊ ಅಂತ ಟೈಮಲ್ಲಿ ನಾವು ಡಯಾಲಿಸಿಸ್ ಮಾಡ್ತೀವಿ. ದಿಸ್ ಇಸ್ ಅಕ್ಯೂಟ್ ಕಿಡ್ನಿ ಇಂಜುರಿ. ಈವನ್ ಮಕ್ಕಳಲ್ಲೂ ಕೂಡ ಡಯಾಲಿಸಿಸ್ ಮಾಡಬಹುದು. 2 kg ತೂಕದ ಮಕ್ಕಳಿಗೂ ಕೂಡ ನಾವು ಡಯಾಲಿಸಿಸ್ ಮಾಡ್ತೀವಿ. 2 ತರ ಡಯಾಲಿಸಿಸ್ ಇರುತ್ತೆ, ಒಂದು ನೀರಿಂದು, ರಕ್ತದ್ದು. ಸೊ ಸಣ್ಣ ಮಕ್ಕಳಿಗೆ ನಾವು ಯೂಶಲಿ ನೀರಿನ ಮಾಡ್ತೀವಿ. ಇಂಥ ಸಡನ್ ಆಗಿ ಕಿಡ್ನಿ ಕೆಲಸ ಕಮ್ಮಿ ಮಾಡಿದೆ ಅಂದ್ರೆ ಕಿಡ್ನಿ ಪೋಷಕರಿಗೆ ಡೌಟ್ ಇರುತ್ತೆ, ಲೈಕ್ ಎಷ್ಟು ದಿನ ಡಯಾಲಿಸಿಸ್, ನಮ್ಮ ಕಿಡ್ನಿ ಕೆಲಸ ಮಾಡುತ್ತೋ ಇಲ್ವೋ ಮುಂದೆ ಅಂತ ಹೇಳ್ಬಿಟ್ಟು. ಇಂಥ ಸಮಯದಲ್ಲಿ ನಾವು ಯಾವಾಗ ಡಯಾಲಿಸಿಸ್ ಮಾಡ್ತೀವಲ್ಲ ಅದು ತಾತ್ಕಾಲಿಕ, ಅಂದ್ರೆ ಟೆಂಪ್ರರಿ. ಅಟ್ ದ ಎಂಡ್ ನಮ್ಮ ಕಿಡ್ನಿಗಳೇ ಕೆಲಸ ಮಾಡಬೇಕು. ನಮ್ಮ ಕಿಡ್ನಿಗಳು ಕೆಲಸ ಮಾಡೋ ತನಕ ಡಯಾಲಿಸಿಸ್ ಮಾಡಬೇಕು. ಡಯಾಲಿಸಿಸ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ ನಮ್ಮ ಕಿಡ್ನಿ ಮಾಡೋ ಕೆಲಸನ ಡಯಾಲಿಸಿಸ್ ಮಾಡುತ್ತೆ ಅಷ್ಟೇ. ಕಿಡ್ನಿ ಇಸ್ ನಾಟ್ ದ ಟ್ರೀಟ್ಮೆಂಟ್. ಸೊ ಅಟ್ ದ ಎಂಡ್ ನಮ್ಮ ಕಿಡ್ನಿ ಯಾವಾಗ ಚೆನ್ನಾಗಿ ಕೆಲಸ ಮಾಡಕ್ ಶುರು ಮಾಡುತ್ತೆ ಅವಾಗ ನೀವು ಡಯಾಲಿಸಿಸ್ ಬಂದ್ ಮಾಡ್ಬೋದು, ಸಪೋರ್ಟ್ ಅಷ್ಟೇ. ಸೊ ಯಾವಾಗ ನಮ್ಮ ಕಿಡ್ನಿ ಚೇತರಿಸ್ಕೊಂಡಿದೆ, ಅದು ಯಾವ್ದ್ರಿಂದ ಆ ತರ ಇಂಜೂರ್ ಆಗಿತ್ತಲ್ಲ ಆ ಇಂಜುರಿಗೆ ನಾವು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಕಿಡ್ನಿ ನಮ್ದು ಚೇತರಿಸ್ಕೊಂಡ್ಮೇಲೆ ನಾವು ಡಯಾಲಿಸಿಸ್ ನಿಲ್ಸ್ಬೋದು. ದಿಸ್ ಇಸ್ ಇನ್ ಅಕ್ಯೂಟ್ ಕೇಸಸ್, ಟೆಂಪ್ರರಿ. ಸಮ್ಟೈಮ್ಸ್ ದೀರ್ಘಕಾಲೀನ ಕಿಡ್ನಿ ತೊಂದರೆ, ಅದಕ್ಕೆ ನಾವು CKD ಅಂತ ಕರಿತೀವಿ, ಕ್ರಾನಿಕ್ ಕಿಡ್ನಿ ಡಿಸೀಸ್. ಈ ಉಟ್ತಾನೆ ಕಿಡ್ನಿ ಚೆನ್ನಾಗಿ ಬೆಳೆದಿಲ್ಲ, ಡಿಸ್ಪ್ಲಾಸ್ಟಿಕ್, ಸ್ವಲ್ಪ ಕೆಲಸ ಮಾಡ್ತದೆ, ಸ್ವಲ್ಪ ಮಾಡ್ತಾ ಇಲ್ಲ. ಎಷ್ಟು ಕಿಡ್ನಿ ಇಂಜುರಿ ಆಗಿದೆ ಅಂದ್ರೆ ಕೆಲಸ ಮತ್ತೆ ಕಿಡ್ನಿ ಚೇತರಿಸ್ಕೊಳ್ತಾನೆ ಇಲ್ಲ, ಆಲ್ಮೋಸ್ಟ್ ಕ್ರಾನಿಕ್ ಸ್ಟೇಜಿಗೆ ಮುಟ್ಟಿದೆ ಅಂದ್ರೆ ಸ್ಟಾರ್ಟಿಂಗ್, ಅದರಲ್ಲಿ ಒಂದು 4 ರಿಂದ 5 ಸ್ಟೇಜ್ ಇದೆ. ಸೊ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ನಾವು ಎಷ್ಟಾಗುತ್ತೋ ಅಷ್ಟು ಮಾತ್ರೆಗಳು, ಟ್ರೀಟ್ಮೆಂಟ್ ಮುಖಾಂತರ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಯಾವಾಗ ಅದು ಕೊನೆ ಸ್ಟೇಜ್ ಮುಟ್ಟತ್ತೆ ಅವಾಗ ಯು ಹ್ಯಾವ್ ಟು, ಅಂದ್ರೆ ನಾವು ಡಯಾಲಿಸಿಸ್ ಮಾಡಬೇಕಾಗತ್ತೆ ಅನಿವಾರ್ಯವಾಗಿ. ಅಂತ ಟೈಮಲ್ಲಿ ಅದು ಕಿಡ್ನಿ ಮತ್ತೆ ಕೆಲಸ ಮಾಡುವಂತ ಪರಿಸ್ಥಿತಿಯಲ್ಲಿ ಇರಲ್ಲ. ಅಂಥವ್ರಿಗೆ ನಾವು ಲೈಫ್ ಲಾಂಗ್ ಡಯಾಲಿಸಿಸ್ ಬೇಕಾಗತ್ತೆ. ಆ್ಯಂಡ್ ಒಬ್ಬೊಬ್ಬರಿಗೆ ಡಯಾಲಿಸಿಸ್ ಅವ್ರಿಗೆ ಗೊತ್ತಾಗಿರುತ್ತೆ, ಓಕೆ ಒಂದಲ್ಲ ಒಂದು ದಿನ ಕಿಡ್ನಿ ಕೆಲಸ ಮಾಡೋಲ್ಲ, ಡಯಾಲಿಸಿಸ್ ಬೇಕಾಗತ್ತೆ ನಮ್ಮ ಮಗುವಿಗೆ, ನಮಗೆ ಟೈಮ್ ಅಷ್ಟೊಂದು ಇಲ್ಲ ಅಂದಾಗ ನಾವು ಡಯಾಲಿಸಿಸ್ ಮೇಲೆ ತಗೊಂಡು ಆಮೇಲೆ ಇಂಥವ್ರಿಗೆ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಮಕ್ಕಳಲ್ಲೂ ಮಾಡ್ಲಿಕ್ಕೆ ಆಗತ್ತೆ, ಮಕ್ಕಳಲ್ಲೂ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಸೊ ಬಟ್ ಗೊತ್ತಿರಬೇಕು
ಸ್ಟೇಜ್ ಮುಟ್ಟಿದೆ ಡಯಾಲಿಸಿಸ್ ಮೇಲೆ ಆ ಟೈಮ್ ಅಂದರೆ ಕಿಡ್ನಿ ಮ್ಯಾಚ್ ಆಗೋ ಕಿಡ್ನಿ ಸಿಕ್ಬಿಟ್ಟು ಅದೆಲ್ಲ ಪೇಪರ್ ವರ್ಕಪ್ ಎಲ್ಲ ಆಗೋ ತನಕ ನಾವು ಡಯಾಲಿಸಿಸ್ ಮೇಲೆ ಮಗುವನ್ನ ಇಟ್ಟಿರ್ತೀವಿ. ಇಲ್ಲಾಂದ್ರೆ ಸಮ್ ಪೇರೆಂಟ್ಸ್ ಏನು ಹೇಳ್ತಾರೆ, ನಮ್ಮ ಮಗುಗೆ ಡಯಾಲಿಸಿಸ್ ಎಲ್ಲ ಬೇಡ, ಪ್ರಿಯಂಪ್ಟಿವ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ ಕರಿತೀವಿ. ಅಂದರೆ ಮುಂಚೆನೆ ಡಯಾಲಿಸಿಸ್ ಹಂತ ತಲುಪೋಕೆ ಮುಂಚೆನೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಕೂಡ ಮಾಡ್ಬೋದು. ಯಾವಾಗ ನಮಗೆ ಗೊತ್ತಿದೆ ಈ ಕಿಡ್ನಿ ಇನ್ನ ಕೆಲಸ ಮಾಡೋಲ್ಲ ಅಂತ ಅಂದಾಗ ಆ ಲಾಸ್ಟ್ ಸ್ಟೇಜ್ ತನಕ ಹೋಗೋಕೆ ಬಿಡದೆ ನಾವು 4th 5th ಸ್ಟೇಜಲ್ಲಿ ಇರಬೇಕಾದ್ರೆ ಕಿಡ್ನಿಯನ್ನು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಮಕ್ಕಳಲ್ಲೂ ಕೂಡ ಡಯಾಲಿಸಿಸ್ ಮತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಅವರು ಕೂಡ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಚೆನ್ನಾಗಿ ನಾರ್ಮಲ್ ಜೀವನವನ್ನು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ನಾನು ಬ್ಯಾಂಗ್ಳೂರಲ್ಲಿ ಇದ್ದಾಗ ನಾನು ವ್ಯಾಸಂಗ ಮಾಡ್ತಿರ್ಬೇಕಾದ್ರೆ ಒಂದು ಮಗುವಿಗೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ. ಅವನಿವಾಗ ಟ್ರಾನ್ಸ್ಪ್ಲಾಂಟ್ ಒಲಿಂಪಿಕ್ಸ್ ಅಲ್ಲಿ he has got gold medals, 3 to 4 gold medals. So they can also live like a normal child. ಅದು ಟ್ರಾನ್ಸ್ಪ್ಲಾಂಟ್ ಆಗಿದೆ ಅಂತ ಹೇಳಿ ಮಾನಸಿಕವಾಗಿ ಏನು ಇದು ಇಲ್ಲ. ಸೊ ಅವರು ನಾರ್ಮಲ್ ಮಕ್ಕಳ ತರ ಜೀವನವನ್ನ ಮಾಡಬಹುದು. ಈಗ ಒಂದು ಮಾತು ಕೇಳ್ತೇವೆ ಮೇಡಮ್, ಯಾವುದೇ ಒಂದು ರೋಗಗಳಿದ್ರು ಮಕ್ಕಳ ಅಥವಾ ಸಣ್ಣ ಮಕ್ಕಳಲ್ಲಿ ಬಂದ್ರೆ ಅದು ಕ್ರಮೇಣವಾಗಿ ಅವರು ಅದರಿಂದ ಚೇತರಿಸಿಕೊಳ್ತಾ ಇದ್ದಾರೆ, ಅವರು ಮಕ್ಕಳಲ್ಲೂ ಸುಧಾರಿಸ್ತಾರೆ, ಮುಂದೆ ಅದು ಸರಿ ಹೋಗ್ತಾರೆ. ಹಾಗೆ ಮಕ್ಕಳಲ್ಲಿ ಕಿಡ್ನಿ ಸಮಸ್ಯೆ ಬಂದಾಗ ಹೀಗೆ ಏನಾದ್ರೂ ಆಗುವುದು ಇದೇನಾ? ಅಂದ್ರೆ ಅದು ಯಾವ ತರದ್ ಅನ್ನೋದ್ರ ಮೇಲೆ ಹೋಗುತ್ತೆ. ಸ್ಟೇಜ್ ಅಂತಲ್ಲ, ಯಾವ ತರದ್. ಈಗ ಜಸ್ಟ್ ಮೂತ್ರಪಿಂಡ ಇನ್ಫೆಕ್ಷನ್ ಆಗಿದೆ, ಮೂತ್ರ ಇನ್ಫೆಕ್ಷನ್, ಆ ತರದೆಲ್ಲ ಸರಿ ಹೋಗುತ್ತೆ, ಏನ್ ಪ್ರಾಬ್ಲಮ್ ಇಲ್ಲ. ಈಗ ಹುಟ್ತಾನೆ ಕಿಡ್ನಿ ಚೆನ್ನಾಗಿಲ್ಲ ಅಥವಾ ಏನೋ ಬಹಳನೇ ಡ್ಯಾಮೇಜ್ ಆಗಿ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಅಂತ ಟೈಮಲ್ಲಿ ಕಿಡ್ನಿ ಕೆಲಸ ಮಾಡುವ ಚಾನ್ಸಸ್ ಕಮ್ಮಿ ಇರುತ್ತೆ. ಅಂದ್ರೆ ಈ ಮಕ್ಕಳಲ್ಲಿ ಬಹಳ ಎಚ್ಚರಿಕೆಯಿಂದ ನಾವು ನೋಡ್ಬೇಕು. ಅಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲೇ ಟ್ರೀಟ್ಮೆಂಟ್ ಮಾಡಿದ್ವಿ ಅಂದ್ರೆ ಚೇತರಿಸ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಬೇಸಿಗೆಯಲ್ಲಿ ಅಕ್ಯೂಟ್ ನೀವೇನು ಲೂಸ್ ಮೋಷನ್ಸ್, ಮಕ್ಕಳಿಗೆ ಲೂಸ್ ಮೋಷನ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ವಾಂತಿ ಭೇದಿ, ಅವ್ರೇನ್ ಅನ್ಕೊಂತಾರೆ ಸರಿ ಹೋಗುತ್ತೆ ಬಿಡಿ ಅಂತ ಬಿಟ್ಬಿಡು. ಫುಲ್ ಮೈಯಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಕಿಡ್ನಿ ಡ್ಯಾಮೇಜ್ ಆಗೋ ತನಕ ಬಿಡಬಾರ್ದು ಮಕ್ಕಳು. ಇಟ್ ಇಸ್ ಡಿಹೈಡ್ರೇಟ್ ಆಗಬಾರ್ದು. ಅಂದ್ರೆ ಡಿಹೈಡ್ರೇಷನ್ ಒಂದು ಸ್ಟೇಜ್ ತನಕ ತಡ್ಕೊಳ್ಳುತ್ತೆ ಬಾಡಿ. ಅದು ಜಾಸ್ತಿ ಆಯ್ತು ಅಂದ್ರೆ ಕಿಡ್ನಿ ಕೆಲಸ ಮಾಡೋದು ಕೂಡ ಕ್ರಮೇಣ ಕಮ್ಮಿ ಮಾಡ್ಬಿಡುತ್ತೆ. ಅಂದ್ರೆ ರಕ್ತ ಸಂಚಲನ ಅಷ್ಟಾಗಲ್ಲ, ದೇ ಗೋ ಇನ್ ಟು ಶಾಕಲ್ಲಿ ಹೋಯ್ತು ಅಂದ್ರೆ ಎಲ್ಲ ಆರ್ಗನ್ಗಳಿಗೂ ಕೂಡ ಡ್ಯಾಮೇಜ್ ಆಗುತ್ತೆ. ಸೊ ಅವಾಗ ಕಿಡ್ನಿ ಕೆಲಸ ಮಾಡೋದು ಕೂಡ ಕಮ್ಮಿ ಆಗುತ್ತೆ. ಅಂದ್ರೆ ಇದನ್ನ ನಾವು ಈಗ ಬೇಗನೆ ಬಂದ್ರು, ಇನ್ನು ಕಿಡ್ನಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇನ್ನೇನು ಕೆಲಸ ಪ್ರಾರಂಭಿಕ ಹಂತದಲ್ಲಿ ಬಂದ್ರಂದ್ರೆ ನಾವು ಅವರಿಗೆಲ್ಲ ಫ್ಲೂಯಿಡ್ ಕೊಟ್ವಿ, ರಿಸಸ್ಟೇಟ್ ಮಾಡಿದ್ವಿ ಅಂದ್ರೆ ಕಿಡ್ನಿ ಚೇತರಿಸ್ಕೊಳ್ಳೋ ಚಾನ್ಸಸ್ ಕೂಡ ಚೆನ್ನಾಗಿರುತ್ತೆ. ಈಗ ಇಲ್ಲಪ್ಪ ಎಲ್ಲ ಬಿಟ್ಟು ಜಾಸ್ತಿ ದಿನ ಆದ್ಮೇಲೆ ಬಂದ್ರು ಅಂದ್ರೆ ನಾವು ಸಹಾಯ ಮಾಡುವಂತ ಅವಧಿ ಮುಗ್ದೋಗ್ಬಿಟ್ಟು ಅವಾಗ ನಾವೇನು ಮಾಡಕ್ಕಾಗೋ ಚಾನ್ಸಸ್ ಇರಲ್ಲ. ಈಗ ಒಂದು ಯಾವುದೇ ಒಂದು ರೋಗ ಬಂದ ಮೇಲೆ ಔಷಧಿ ಮಾಡುವುದಲ್ಲ, ರೋಗ ಬರುವುದಕ್ಕಿಂತಲೇ ಮೊದಲೇ ಒಂದು ಎಚ್ಚರಗೊಳ್ಳುವುದು ಅಥವಾ ಜಾಗೃತಿಯನ್ನು ಹೊಂದುವುದು, ಆ ಮೂಲಕ ಈ ಕಿಡ್ನಿ ಸಮಸ್ಯೆ, ಅದರಲ್ಲೂ ಮುಖ್ಯವಾಗಿ ನಮ್ಮ ಮಕ್ಕಳ ಕಿಡ್ನಿ ಸಮಸ್ಯೆಯನ್ನು ತಡಿಲಿಕ್ಕೆ ಸಾಧ್ಯ ಇದೆ ಡಾಕ್ಟ್ರೆ? ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತಾರೆ ಎನಿ ಡೇ. ಅಂದ್ರೆ ಚೆನ್ನಾಗಿ ನೀರು ಕುಡಿಬೇಕು ಮಕ್ಕಳು, ಚೆನ್ನಾಗಿ ನೀರು ಕುಡಿಯುವಂಥದ್ದು, ಆ್ಯಂಡ್ ಟೈಮ್ಗೆ ಸರಿಯಾಗಿ ಮೂತ್ರ ವಿಸರ್ಜನೆ ಮಾಡ್ತಾ ಇದ್ದಾರಾ ನೋಡ್ಕೋಬೇಕು. ಆ್ಯಂಡ್ ಎಷ್ಟು ನಮ್ಮ ದೇಹಕ್ಕೆ ಉಪ್ಪಿನಂಶ ಬೇಕೋ ಅಷ್ಟು ಉಪ್ಪಿನಂಶನ ಏನಂತಾರೆ ದಿನನಿತ್ಯದ ಆಹಾರದಲ್ಲಿ ನಾವು ಸೇವಿಸಬೇಕು. ಹೆಚ್ಚಿನ ಉಪ್ಪಿನಂಶನೂ ದೇಹಕ್ಕೆ ಒಳ್ಳೆಯದಲ್ಲ, ಸ್ಪೆಷಲಿ ಫಾರ್ ಕಿಡ್ನೀಸ್. ಅದ್ರ ಜೊತೆಗೆ ಆರೋಗ್ಯಕರವಾದ ತರಕಾರಿ ಸೊಪ್ಪು ಊಟ ಎಲ್ಲ ಮಾಡಬೇಕು. ಆರೋಗ್ಯಕ್ಕೆ ಒಳ್ಳೆಯದನ್ನು ಏನು ಬೇಕೋ ಅದನ್ನು ಅವರು ಸೇವಿಸಬೇಕು. ಅದರ ಜೊತೆಗೆ ನಿಮಗೆ ಮುಂಚೆನೆ ಗೊತ್ತಾಯಿತು ಯಾವುದೋ ಫ್ಯಾಮಿಲಿಯಲ್ಲಿ ಕಿಡ್ನಿ ತೊಂದರೆ ಇದೆ, ಏನಾದರೂ ಸಣ್ಣ ಸಮಸ್ಯೆ ಆದಾಗಲೇ ನೀವು ಬಂದು ಭೇಟಿ ಆದರೆ ನಾವು ಅದಕ್ಕೆ ಪರಿಹಾರವನ್ನು ಹುಡುಕ್ಬೋದು. ಲಾಸ್ಟ್ ಸ್ಟೇಜಸಲ್ಲಿ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಕಿಡ್ನಿ ತೊಂದರೆಗಳನ್ನು ನಾವು ಸರಿಪಡಿಸೋದಕ್ಕೆ. ಸೊ ಹಾಗಾಗಿ ಇನಿಷಿಯಲ್ ಸ್ಟೇಜಸಲ್ಲಿ ನೀವು ಬಂದ್ರಿ ಅಂದರೆ ಈಸಿ ಆಗುತ್ತೆ ಅದು. ಡಾಕ್ಟ್ರೇ, ಬಹಳ ಮುಖ್ಯವಾಗಿ ಇವತ್ತಿನ ಜೀವನ ಶೈಲಿ ಅಥವಾ ಒಂದು ಲೈಫ್ ಸ್ಟೈಲ್ ಅಂತ ಏನು ಹೇಳ್ತೇವೆ ಪೂರ್ಣ ಬದಲಾಗಿದೆ. ನಮ್ಮ ಮಕ್ಕಳಿಗೆ ನೀವು ಏನು ಹೇಳಿದ್ರಿ ಇದೆಲ್ಲ ಯಾವುದೂ ಬೇಡ, ಅವರಿಗೆ ಬೇಕಾಗಿರೋದು ಜಂಕ್ ಫುಡ್ಸು ಅಥವಾ ಕರ್ಕಲು ತಿಂಡಿಗಳು, ಎಣ್ಣೆಯಲ್ಲಿ ಕಾಯಿಸಿದ್ದು, ಇದು ಕೂಡ ತಿನ್ನುವುದರಿಂದ ಕಿಡ್ನಿಯ ಮೇಲೆ ಏನಾದರೂ ಸಮಸ್ಯೆ ಆಗ್ತದೆ ನಮ್ಮ ಮಕ್ಕಳಲ್ಲಿ ಅಂತ? ಎನಿ ಡೇ ಹೊರಗಡೆ ಫುಡ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಕಿಡ್ನಿ ಸಮಸ್ಯೆ ಅಂತಲ್ಲ, ಹೋಲ್ ಬಾಡಿಗೂ ಕೂಡ ಅದು ಸಮಸ್ಯೆ ಆಗೋ ಚಾನ್ಸ್ ಇರುತ್ತೆ. ಯಾವುದೇ ಆಹಾರ ಆಗಲಿ ಲಿಮಿಟಲ್ಲಿ ಸೇವಿಸಬೇಕು. ಈಗ ನಮಗೆ ಮ್ಯಾಂಗೋ ಜಾಸ್ತಿ ಅಂತ ದಿನ ಪೂರ್ತಿ ಕುಂತು ಮ್ಯಾಂಗೋ ಸಮ್ಮರ್ ಸೀಸನಲ್ಲಿ ತಿನ್ಬಾರ್ದು. ಸೊ ಯಾವುದೇ ಆಹಾರವನ್ನು ನೀವು ಲಿಮಿಟಲ್ಲಿ ತಿನ್ಬೇಕು. ನನ್ನ ಮಾತ್ರ ಮಕ್ಕಳು ಬರ್ತಾರೆ ಕಿಡ್ನಿ ಸಮಸ್ಯೆ, ಅವ್ರು ಫಸ್ಟ್ ಕೇಳೋ ಕ್ವೆಶನ್ ಇಷ್ಟೇ, ಮೇಡಮ್ ನಾನು ಆರಾಮಾದ್ಮೇಲೆ ಪಿಜ್ಜಾ ತಿನ್ಬೋದಾ, ಬರ್ಗರ್ ತಿನ್ಬೋದಾ? ಸೊ ದೇ ವಾಂಟ್ ಟು ಈಟ್ ಇಟ್, ಅದು ಅವ್ರಿಗಿದೆ. ಬಟ್ ನಾನು ಹೇಳೋದಿಷ್ಟೇ, ಅಟ್ಲೀಸ್ಟ್ ಎಷ್ಟಾಗುತ್ತೆ ಅಷ್ಟು ನೀವು ಕಂಟ್ರೋಲ್ ಮಾಡಬೇಕು. ಆ್ಯಂಡ್ ಮನೆಯಲ್ಲಿ ಏನು ಫಾಲೋ ಮಾಡ್ತೀವಿ ಅದೇ ಮಕ್ಕಳು ಕೂಡ ಫಾಲೋ ಮಾಡ್ತಿರ್ತಾರೆ. ಸೊ ನಾವು ಮನೇಲಿ ಯಾವ ವಾತಾವರಣದಲ್ಲಿ ಬೆಳೆಸ್ತೀವಿ, ಆ್ಯಂಡ್ ಈವನ್ ಇನ್ ಸ್ಕೂಲ್ ಆಲ್ಸೋ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಅವರಲ್ಲಿ. ಆ್ಯಂಡ್ ಸ್ಕೂಲಲ್ಲಿನೂ ನಾನು ಹೇಳೋದಿಷ್ಟೇ, ಟೀಚರ್ಸ್ ಶುಡ್ ಆಲ್ಸೋ ಬ್ರಿಂಗ್ ಅಪ್ ದೀಸ್ ಥಿಂಗ್ಸ್, ಹೆಲ್ದಿ ಇಶ್ಯೂಸ್, ಹೆಲ್ದಿ ಫುಡ್ ಹ್ಯಾಬಿಟ್ಸ್, ಹೆಲ್ದಿ ಥಿಂಗ್ಸ್ನ ಅವ್ರು ಹೇಳ್ಕೊಟ್ರೆ
ಐ ಥಿಂಕ್ ಕಿಡ್ಸ್ ವಿಲ್ ಫಾಲೋ. ಹೌದು. ನಾವೇನ್ ಮಾಡ್ತೀವಿ ಅದಕ್ಕೆ ಅದನ್ನ ನಾವು ಮಾಡ್ತಾರೆ. ಹೇಳ್ತಾ ಇರೋದು, ಯಾಕಂದ್ರೆ ದೇಸಿ ಆಹಾರ ಅಮ್ಮನ ಕೈ ತುತ್ತು. ತುತ್ತು, ಅಡುಗೆ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಮಾಡಿದಂತ ಊಟ ಅದೇ ಬಹಳ ಮುಖ್ಯ ಅಂತ, ಇಂಥ ರೋಗಗಳಿಂದ ತಡಿಬಹುದು ಅಂತ. ಅದಕ್ಕೆ ಈಗ ಜಾಗೃತರಾಗಬೇಕಾದ್ದು ಮಕ್ಕಳಲ್ಲ, ನಮ್ಮ ಹೆತ್ತವರು ಮತ್ತು ಪಾಲಕರು. ನಿಜ, ನಾವೆಷ್ಟು ಮಕ್ಕಳ ಬಗ್ಗೆ ನಿಗಾ ವಹಿಸಿ ಇದ್ ಮಾಡ್ತೀವಿ, ಹಂಗಂತ ಅವ್ರಿಗೆ ನಾವು ಜಾಸ್ತಿ ಇದ್ ಮಾಡಿದ್ರು ದೇ ಫೀಲ್ ಸಫಕೇಟೆಡ್. ಏನಪ್ಪಾ ಎಷ್ಟು ರೆಸ್ಟ್ರಿಕ್ಷನ್ಸ್ ಅಂತ. ಹಂಗಿಲ್ಲ, ಯಾವಾಗ ಮಾಡ್ಬೇಕು ಅವಾಗ ಮಾಡ್ಬೇಕು. ಮಿಕ್ಕಿದ ಟೈಮಲ್ಲಿ ಸ್ವಲ್ಪ ಆದ್ರೂ, ಈಗ ದಿನ ಚಾಕ್ಲೇಟ್ಸ್ ತಿನ್ನೋದು ದಿನ ಮಾಡೋದ್ಕಿಂತ ವಾರದಲ್ಲಿ ಒಂದ್ಸತಿ ಓಕೆ, ಅಷ್ಟು ನಾವು ರೆಸ್ಟ್ರಿಕ್ಟ್ ಮಾಡಬಾರ್ದು. ಮೇಡಮ್, ಇದಕ್ಕಾಗಿ ಈ ಕಿಡ್ನಿಗೆ ಸಂಬಂಧಪಟ್ಟಂತೆ ಅದು ಹಿರಿಯರಿಗಾಗಲಿ ಮಕ್ಕಳಿಗಾಗೆ ಆಗಿರಲಿ, ಮಾರ್ಚ್ 14 ಒಂದು ವರ್ಲ್ಡ್ ಕಿಡ್ನಿ ಡೇ ಅಂತ, ಜಾಗತಿಕ ಕಿಡ್ನಿ ದಿನ ಅಥವಾ ಮೂತ್ರಪಿಂಡ ಜಾಗೃತಿ ದಿನ ಅಂತ ಆಚರಿಸ್ತೇವೆ. ಇಂಥ ಸಂದರ್ಭದಲ್ಲಿ ಒಂದು ಧ್ಯೇಯ ವಾಕ್ಯ ಇರ್ತದೆ. ಈ ವರ್ಷದ ಘೋಷವಾಕ್ಯ ಅಥವಾ ಈ ವರ್ಷದ ಘೋಷವಾಕ್ಯ ಏನಂತಂದ್ರೆ, ಎಲ್ಲರಿಗೂ, ಯಾವ ವರ್ಗದವರೇ ಆಗ್ಲಿ, ಸಣ್ಣವರಾಗ್ಲಿ ದೊಡ್ಡವರಾಗ್ಲಿ, ಎಲ್ಲರಿಗೂ ಅವ್ರು ಎಲ್ಲೇ ಇರ್ಲಿ, ಅಡ್ವಾನ್ಸ್ಡ್ ಎಲ್ಲ ಯಾವುದೇ ಅಂತ ಅಂದ್ರೆ ಲೈಕ್ ಯಾರಿಗೇ ಆಗಲಿ ಅತ್ಯುತ್ತಮ ಮತ್ತು ಉತ್ತಮ ಗುಣಮಟ್ಟದ ಚಿಕಿತ್ಸೆ ದೊರೆಯಬೇಕು. ಯಾರಿಗೆ ಕಿಡ್ನಿ ತೊಂದರೆ ಇದ್ರೆ ಅವರಿಗೆ ಅಡ್ವಾನ್ಸ್ಡ್ ಟೆಕ್ನಾಲಜಿ, ಅಡ್ವಾನ್ಸ್ಡ್ ಮೆಡಿಕಲ್, ಏನು ರಿಸರ್ಚ್ ಎಲ್ಲ ಮಾಡಿ ಎಲ್ಲ ರೋಗಗಳಿಗೆ ಏನು ಅಡ್ವಾನ್ಸ್ಡ್ ಮೆಡಿಕೇಶನ್ಸ್ ಇದೆ ಅಲ್ಲ, ಅದು ಅವರಿಗೆ ದೊರೆಯಬೇಕು ಅನ್ನೋದೇ ಈ ವರ್ಷದ ಘೋಷವಾಕ್ಯ. ಅಂದ್ರೆ ಎಲ್ಲರಿಗೂ ಸಮಾನವಾದ ರೀತಿಯಲ್ಲಿ ಚಿಕಿತ್ಸೆ ತಲುಪಬೇಕು. ಈಗ ನಾವೆಲ್ಲೋ ಸಣ್ಣ ಊರಲ್ಲಿದ್ದೀವಿ, ನನಗೆ ಫೆಸಿಲಿಟೀಸ್ ಇಲ್ಲ ಅಂತ ಅವ್ರು ಫೀಲ್ ಆಗಬಾರ್ದು, ವಂಚಿತರಾಗಬಾರ್ದು. ಅವ್ರಿಗೆಲ್ಲರಿಗೂ ರೀಚ್ ಆಗೋಂಗೆ ನಾವು ನೋಡ್ಕೋಬೇಕು. ಸೊ ದಟ್ ಇಸ್ ದ ಮೇನ್ ಥೀಮ್. ಈ ಒಂದು ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಧ್ಯೇಯನೇ ಅದಿರ್ತದೆ, ಎಲ್ಲರಿಗೂ ಕಿಡ್ನಿಗೆ ಔಷಧಿ ಸಿಗಬೇಕು, ಆರೋಗ್ಯಪೂರ್ಣವಾದ ಬದುಕನ್ನು ಮಾಡಬೇಕು ಅಂತ. ಈಗ ಮಕ್ಕಳಲ್ಲಿ ಕಿಡ್ನಿ ಸಮಸ್ಯೆ ಅಂತ ಹೇಳುವಾಗ ಏನಾದ್ರೂ ಲಿಂಗ ತಾರತಮ್ಯ ವ್ಯತ್ಯಾಸ ಇದೆನಾ? ಅದು ಹೆಣ್ಣು ಮಕ್ಕಳಿಗೆ ಬರ್ತದೆ ಹೆಚ್ಚು, ಗಂಡು ಇಲ್ಲ, ಆ ಥರ ಏನಿಲ್ಲ, ಹಾಗೇನಿಲ್ಲ. ಸಮಾನ ರೀತಿಯಲ್ಲಿ ಕಿಡ್ನಿ ಸಮಸ್ಯೆಗಳು ಇರುತ್ತೆ. ರಾಣಿ ಪಾಟೀಲ್ ರೇ, ಕೊನೆಯದಾಗಿ ಈಗ ನಮ್ಮ ವೀಕ್ಷಕರು ಇಷ್ಟು ಹೊತ್ತು ಈ ಕಿಡ್ನಿಯ ಸಮಸ್ಯೆ ಏನು, ಯಾವ ರೀತಿ ಅದಕ್ಕೆ ಪ್ರಿಕಾಷನರಿ ಅಥವಾ ಮುಂಜಾಗ್ರತೆ ವಹಿಸಬೇಕು ಅಂತ ಹೇಳಿದರೆ, ಕೊನೆಯದಾಗಿ ಅವರಿಗೆ ಏನು ಕಿವಿ ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ಒಂದು ಕಿಡ್ನಿಯನ್ನು ಸಂರಕ್ಷಿಸಬೇಕು, ಅದು ಬಹಳ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು, ನಮ್ಮ ಆರೋಗ್ಯವನ್ನು ಕಾಪಾಡಬೇಕು ಅನ್ನುವ ದೃಷ್ಟಿಯಲ್ಲಿ ಹೇಳೋದಾದರೆ ನಿಮ್ಮ ಸಲಹೆ ಏನು ಅಂತ? ನನ್ನ ಸಲಹೆ ಇಷ್ಟೇ, ಲೈಫ್ ಸ್ಟೈಲ್ ನೀವು ಹೇಳಿದ್ರಿ ಆಲ್ರೆಡಿ, ಲೈಫ್ ಸ್ಟೈಲ್ನ ಅತ್ಯುತ್ತಮ, ವೆರಿ ಗುಡ್ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿ, ದಿನನಿತ್ಯ ಸ್ವಲ್ಪ ವಾಕ್ ಮಾಡಿ, ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ ಆ್ಯಂಡ್ ಉತ್ತಮ ಆಹಾರ ಸೇವನೆ ಮಾಡಿರಿ, ಉಪ್ಪಿನಂಶ ಸ್ವಲ್ಪ ಕಡಿಮೆ ಮಾಡಿ, ಆ್ಯಂಡ್ ಪ್ರತಿ ವರ್ಷ ಅಟ್ಲೀಸ್ಟ್ ವರ್ಷಕ್ಕೊಂದ್ಸತ ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ ಒಂದ್ಸತಿ BP ಚೆಕ್ ಮಾಡಿಸ್ಕೋಬೇಕು. ಕಿಡ್ನಿ ತೊಂದರೆ ಇರೋರ್ಗಂತೂ ನಾವು ಪ್ರತಿ ಸತಿ ಬಂದಾಗೆಲ್ಲ ಚೆಕ್ ಮಾಡ್ತೀವಿ. ಸೊ ಏನು ಪ್ರಾಬ್ಲಮ್ ಇಲ್ಲ ಅಂತ ಬಿಡಬಾರ್ದು, ವರ್ಷಕ್ಕೆ ಒಂದ್ಸತಿ ಆದರೂ BP ನೀವು ಚೆಕ್ ಮಾಡಿಸ್ಕೊಳ್ಳಿ. ಆ್ಯಂಡ್ ಈ ಬೇಸಿಗೆ ಕಾಲದಲ್ಲಂತೂ ಚೆನ್ನಾಗಿ ನೀರು ಕುಡೀರಿ. ಕಿಡ್ನಿ ಆರೋಗ್ಯವಾಗಿರ್ಬೇಕಂದ್ರೆ ನೀವೆಲ್ಲರೂ ಚೆನ್ನಾಗಿ ನೀರು ಕುಡಿದು ಕರೆಕ್ಟ್ ಟೈಮಲ್ಲಿ ಮೂತ್ರ ವಿಸರ್ಜನೆ ಮಾಡಿ, ಯಾವುದೇ ಸಣ್ಣ ಪುಟ್ಟ ತೊಂದರೆ ಕಂಡು ಬಂದಲ್ಲಿ ಸಲಹೆಯನ್ನು ಪಡೆದು ತಕ್ಷಣ ಟ್ರೀಟ್ಮೆಂಟ್ ತಗೊಂಡ್ರೆ ರಿಕವರಿ ರೇಟ್ ಚೆನ್ನಾಗಿರುತ್ತೆ. ಸ್ಪೆಷಲಿ ಕಿಡ್ನಿ ಸಮಸ್ಯೆಗಳಲ್ಲಿ ಬಂದ್ರೆ ನಿಮ್ಮಂತ ಮಕ್ಕಳ ಮೂತ್ರಪಿಂಡ ತಜ್ಞರನ್ನ ಭೇಟಿ ಆಗಬೇಕು, ಬಹಳ ಒಳ್ಳೆಯದು ಅಂತ ಹೇಳ್ಕೊಂಡು. ತುಂಬ ಒಳ್ಳೆಯದು ಡಾಕ್ಟರ್ ರಾಣಿ ಪಾಟೀಲ್ ರೇ, ಇಷ್ಟು ಹೊತ್ತಿನ ತನಕ ಈ ಕಿಡ್ನಿಯ ಕುರಿತಾಗಿ ಜಾಗೃತಿಯನ್ನು ಮೂಡಿಸಲಿಕ್ಕೆ ಮಾರ್ಚ್ ತಿಂಗಳ 14 ಜಗತ್ತಿನಾದ್ಯಂತ ಆಚರಿಸ್ತಾ ಇರುವಾಗ, ಒಂದು ದಿನವನ್ನಾಗಿ ಆಚರಿಸಿ ಜಾಗೃತಿಯನ್ನು ಮೂಡಿಸ್ತಾ ಇರುವಾಗ, ನಮ್ಮ ವೀಕ್ಷಕರಿಗೂ ಕೂಡ ಕಿಡ್ನಿಯ, ಅದರಲ್ಲೂ ಮುಖ್ಯವಾಗಿ ಮಕ್ಕಳಲ್ಲಿ ಕಂಡುಬರುವ ಈ ಕಿಡ್ನಿ ಸಮಸ್ಯೆಗಳೇನು, ಅದಕ್ಕೆ ಪರಿಹಾರ ಯಾವ ರೀತಿ ಎಚ್ಚರವನ್ನು ವಹಿಸಿಕೊಳ್ಬೇಕು ಅನ್ನೋದರ ಬಗ್ಗೆ ತುಂಬ ವಿವರವಾದಂಥ ಮಾಹಿತಿಯನ್ನು ನಮಗೆ ವೀಕ್ಷಕರಿಗೆ ಮಾಡಿಕೊಟ್ಟಿದ್ದೀರಿ. ಅದಕ್ಕಾಗಿ ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದ. ವೀಕ್ಷಕರೇ, ಇದು ಇಂದಿನ ಸಂಚಿಕೆಯಲ್ಲಿ ಜಾಗತಿಕ ಕಿಡ್ನಿ ದಿನಾಚರಣೆಯ ಈ ಒಂದು ಪ್ರಯುಕ್ತವಾಗಿ ಮಕ್ಕಳಲ್ಲಿ ಕಂಡುಬರುವಂಥ ಕಿಡ್ನಿ ಸಮಸ್ಯೆಗಳು ಮತ್ತು ಅದಕ್ಕೆ ಪರಿಹಾರ, ಈ ಬಗ್ಗೆ ವಿವರವಾದಂಥ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿದಿರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮ ಭೇಟಿ. ನಮಸ್ಕಾರ.